ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಚರ್ಚೆ ಮಾಡ್ತಾ ರಾಜ್ಯ ರಾಜಕಾರಣದ ಅನೇಕ ಬೆಳವಣಿಗೆಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ. ರಾಜ್ಯದಲ್ಲಿ ಒಳ ಮೀಸಲಾತಿ ಘೋಷಣೆಯಾಗಿದೆ. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಮತ್ತೆ ತಾರಕಕ್ಕೇರ್ತಾ ಇದೆ. ಇದರ ಮಧ್ಯದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವವನ್ನು ಅದ್ಧೂರಿಯಾಗಿ ಮಾಡೋದಕ್ಕೆ BJPಯಲ್ಲಿ ತಯಾರಿಗಳು ನಡೀತಾ ಇದ್ದಾವೆ. ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ವಿಶೇಷ ಅತಿಥಿಯೊಬ್ಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳು, BJPಯ ಹಿರಿಯ ನಾಯಕರು, ಸಂಸದರು ಆಗಿರುವ ಗೋವಿಂದ ಕಾರಜೋಳ ಅವರು. ಕಾರಜೋಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗೋವಿಂದ ಕಾರಜೋಳರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಒಳ ಮೀಸಲಾತಿಯ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಶುರು ಮಾಡ್ತಾ ಇದ್ದೀನಿ. 35 ವರ್ಷಗಳ ದಲಿತ ಹೋರಾಟಕ್ಕೆ ಸಿದ್ದರಾಮಯ್ಯನವರು ನ್ಯಾಯ ಒದಗಿಸಿದರು, ಒಳ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ದಲಿತರು ಸಂಭ್ರಮಿಸಬೇಕು ಅಂತೀನಿ ನಾನು ಇದನ್ನು. ಸಿದ್ದರಾಮಯ್ಯನವ್ರಿಗೆ ಈ ದೇಶದಲ್ಲಿ ಯಾವ ಉದ್ದೇಶಕ್ಕಾಗಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂತು ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಓಕೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಂದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಬಾಬು ಜಗಜೀವನ್ ರಾಮ್ರವರು, ಹೀಗೆ ದೇಶದ ಎಲ್ಲ ಹಿರಿಯ ನಾಯಕರು ಯಾರು ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದರು, ಅವರಿಗೆ ಒಂದು ಕಳಕಳಿ ಮತ್ತು ಆತಂಕ ಇತ್ತು. ಕಳಕಳಿ ಏನು? ಶತಶತಮಾನಗಳಿಂದ ತುಳಿತಕ್ಕೊಳದಾದಂಥವ್ರು ಯಾರನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಬಂಗಿ ಅಂತೀವಿ, ದಕ್ಷಿಣ ಕರ್ನಾಟಕದಲ್ಲಿ ಶೌಚಾಲಯ ತೊಳೆಯುವವರು ಅಂತೀವಿ, ಉತ್ತರ ಕರ್ನಾಟಕದಲ್ಲಿ ಮಾಂಗಾರ್ಡಿ ಅಂತೀವಿ, ಬೇರೆಯವರ ಮಲಮೂತ್ರವನ್ನು ತಲೆ ಮೇಲೆ ಡಬ್ಬಿಯಲ್ಲಿ ಹೊತ್ಕೊಂಡು ಹೋಗಿ ಹೊರಗಡೆ ಸಾಗಿಸ್ತಕ್ಕಂಥವ್ರಿಗೆ ನಾವು ಮಾಂಗಾರ್ಡಿ ಅಂತೀವಿ. ಮಾಂಗ್ ಗಾರುಡಿ ಮರಾಠಿ ಶಬ್ದ ಅದು. ಮಾಂಗ್ ಅಂದರೆ ಮಾದರು, ಗಾರುಡಿ ಅಂದರೆ ಇದನ್ನು ಸ್ವಚ್ಛ ಗಡಿಗೆ. ಇನ್ನೂ ಒಂದು ಸಮಾಜ ಇದೆ ಈ ದೇಶದಲ್ಲಿ, ಕಟ್ಟ ಕಡೆ ಸಮಾಜ ಅಂದ್ರೆ ಮಾದಿಗರು ಅಂತ. ಅವ್ರ ಕೆಳಗೆ ಇನ್ನೊಂದು ಸಮಾಜದ ಡಕ್ಕಲಿಗರು ಅಂತೀವಿ, ಉತ್ತರ ಕರ್ನಾಟಕದಲ್ಲಿ ಹೊರಗಿನವ್ರು ಅಂತೀವಿ. ಅವರು ಭಿಕ್ಷಾಟನೆ ಮಾಡ್ಕೊಂಡು ಊರೂರು ಅಲಿತಾರೆ. ಮಾದಿಗರ ಮನೆಗೆ ಹೋಗಿ ಗೌಡ್ರ ಅಂತೇಳಿ ನಮಸ್ಕಾರ ಮಾಡಿ ಬಗ್ಸಿ ಒಳಗೆ ನೀರು ಹಾಕ್ಸ್ಕೊಂಡು ಕುಡಿತಾರೆ. ಅವ್ರು ಮುಟ್ಟುವುದಿಲ್ಲ. ಆ ಜನಾಂಗ ಇದೆ. ಅಂಥ ಜನಾಂಗಕ್ಕೆ ರಸ್ತೆ ಮೇಲೆ ಕೂತು ಚಪ್ಪಲಿ ಹೊಲಿಯೋವನಿಗೆ, ಪೌರ ಕಾರ್ಮಿಕರಾಗಿ ಕಸ ಗುಡಿಸೋವ್ರಿಗೆ, ಬೆಳಗ್ಗೆ ಎದ್ದು ಬೇರೆಯವ್ರ ಮಲಮೂತ್ರ ನಾಯಿ ನರಿ ಮಾಡಿದಂಥ ಹೊಲಸುದ್ದ ಸ್ವಚ್ಛ ಮಾಡಿ ಕೈಯಿಂದ ಬೆಳೆದು ಚೆಲ್ಲುವಂಥ ಪೌರ ಕಾರ್ಮಿಕರಿದ್ದಾರೆ. ಅವರಿಗೆ ಸಾಮಾಜಿಕ ನ್ಯಾಯ ಕೊಡೋದಕ್ಕಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರನ್ನ ಮೇಲೆ ಎತ್ತಲಿಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಈ ದೇಶದಲ್ಲಿ SC ಜನಾಂಗಕ್ಕೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಮೀಸಲಾತಿ ಜಾರಿಗೆ ತರ್ತಾರೆ. ಅದಕ್ಕಾಗಿ ಆದೇಶ ಮಾಡ್ತಾರೆ 1950ರಲ್ಲಿ SC ST ಮೀಸಲಾತಿ ಆದೇಶ. SC ಒಳಗೆ 6 ಜಾತಿಗಳಿದ್ದು, ಅಸ್ಪೃಶ್ಯ ಜನಾಂಗದವರು ಇದ್ದರು 6 ಜಾತಿಗಳಿದ್ದು. STಯಲ್ಲಿ 6 ಜಾತಿಗಳಿದ್ದು. ಇವತ್ತು STಯಲ್ಲಿ 56 ಜಾತಿಗಳದ. SCಯಲ್ಲಿ 101 ಜಾತಿಗಳದಾರ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣ ದಾಹಕ್ಕೆ ಸೇರಿಸ್ತಾನೆ ಬಂದಾರ. ಆದ್ರೆ ಒಂದು ಅಸ್ಪೃಶ್ಯರನ್ನ ನಾನು ಅಭಿನಂದಿಸ್ತೀನಿ. ಯಾರನ್ನ ಸೇರಿಸಿದ್ರು ಅವರು ತಕರಾರು ಮಾಡಲಿಲ್ಲ. ಬಡವರು ಅವರು ನಮ್ಮ ಜೊತೆಯಲ್ಲಿ ಬರಲಿ,
ಸರ್ಕಾರದ ಮೀಸಲಾತಿ ಸೌಲಭ್ಯ ಪಡೀಲಿ ಅಂತ ದೊಡ್ಡ ಮನಸ್ಸು ಮಾಡಿ ಒಬ್ಬರು ತಕರಾರು ಮಾಡಲಿಲ್ಲ. ಅದಕ್ಕೆ ಅವ್ರನ್ನ ಅಭಿನಂದಿಸ್ತೀನಿ. ಆದರೆ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕೆಲವರು ಮೋಸದ ಆಟ ಮಾಡ್ತಾರಲ್ಲ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಆಂಧ್ರ ಪ್ರದೇಶದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಪ್ರಾರಂಭ ಆಯಿತು. ಅದರ ನೇತೃತ್ವ ಮಂದಕೃಷ್ಣ ಮಾದಿಗ. ಆಂಧ್ರ ಪ್ರದೇಶ ನಮಗೆ ಹೊಂದ್ಕೊಂಡದ. ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಗೆ, ಬೀದರ್ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ಈ ಕಡೆ ಬಂದರೆ ಅಂದರೆ ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಚಿತ್ರದುರ್ಗ ಜಿಲ್ಲೆಗೆ ಹೆಂಗೆ ಗಡಿ ಬಂದ್ಬಿಡ್ತದೆ ಪೂರಾ ಆಂಧ್ರ ಪ್ರದೇಶ, ಅನ್ಡಿವೈಡೆಡ್ ಆಂಧ್ರ ಪ್ರದೇಶ. ಅವರು ಅದರ ಪರಿಣಾಮ ನಮ್ಮ ಮೇಲೂ ಆಯ್ತು, ಕರ್ನಾಟಕದ ಜನರ ಮೇಲೆ. ಕರ್ನಾಟಕದಲ್ಲಿ ನಾವು ಒಳ ಮೀಸಲಾತಿಗೆ ಮಾಡೋಣ ಅಂಥೇಳಿ ಮಾದಿಗ ಡಂಗೋರತ್ತು ಹುಟ್ಟಿತು, ಮಾದಿಗರ ದಂಡೋರತ್ತು ಹುಟ್ಟಿತು, ಮಾದಿಗರ ಮೀಸಲಾತಿ ಹೋರಾಟ ಚಳವಳಿ ಹುಟ್ಟಿತು, ಮಾದಿಜಾಂಬವ ಹೋರಾಟ ಸಮಿತಿ ಆಯಿತು, ಮಾತಂಗ ಹೋರಾಟ ಸಮಿತಿ ಆಯಿತು. ಹೀಗೆ ಹಲವಾರು ಹೆಸರುಗಳಿಂದ ಆಯಾ ಜಿಲ್ಲೆಗಳಲ್ಲಿ, ಆಯಾ ಪ್ರದೇಶಗಳಲ್ಲಿ ಮೀಸಲಾತಿ ಚಳವಳಿಗಾರರು ಹುಟ್ಟಿದರು. ಅದರ ಪರಿಣಾಮ 30 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದರು ಮೀಸಲಾತಿ ಸಿಗಬೇಕು ಅಂಥೇಳಿ. ಆವಾಗ ಎಸ್.ಎಂ. ಕೃಷ್ಣ ಅವರು ಚುನಾವಣೆಗೆ ಹೋಗಬೇಕಾಗಿತ್ತು 2004ರಲ್ಲಿ. ಆ ಸಂದರ್ಭದಾಗ ಮಾದಿಗರು ಭಾಳ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಎಸ್.ಎಂ. ಕೃಷ್ಣ ಆಗಲಿ ಅವ್ರ ಮಂತ್ರಿಗಳಾಗಲಿ ಬಂದರೆ ನಾವು ಅವ್ರನ್ನ ಒಳಗೆ ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ ಅಂದಾಗ ಹೋರಾಟಕ್ಕೆ ಮಣದು ಎಸ್.ಎಂ. ಕೃಷ್ಣ ಅವರು ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಕ ಮಾಡಿದರು. ಅವ್ರಿಗೊಂದು ಕುರ್ಚಿ ಟೇಬಲ್ಲು ಕೊಡಲಿಲ್ಲ, ಒಂದು ಸ್ಟಾಫ್ ಕೊಡಲಿಲ್ಲ. ಸರ್ವೆ ಹೆಂಗೆ ಮಾಡಬೇಕು? 29,407 ಹಳ್ಳಿಗಳಲ್ಲಿ SC ಜನಾಂಗಿದ್ದಾರೆ, ದಲಿತರಿದ್ದಾರೆ. ಅವರು ಹೋರಾಟಕ್ಕೆ ಏನೂ ಕೊಡಲಿಲ್ಲ. ಅವರಾದ ನಂತರ 2008ರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ನ್ಯಾಯಮೂರ್ತಿ ಸದಾಶಿವನವರು 4 ವರ್ಷ ಖಾಲಿ ಕೂತಿದ್ದೀನಪ್ಪ, ರಾಜೀನಾಮೆ ಕೊಡ್ತೀನಿ ಅಂತೇಳಿ ನನಗೆ ಫೋನ್ ಮಾಡಿದರು. ಯಾಕೆ ಸರ್ ರಾಜೀನಾಮೆ ಕೊಡ್ತೀರಿ, ಏನು ಸಮಸ್ಯೆ? 4 ವರ್ಷ ಖಾಲಿ ಕೂತೀನಿ, ಕುರ್ಚಿ ಟೇಬಲ್ ಸುದ್ದ ಇಲ್ಲ, ನನ್ನ ಮನೆಯಿಂದ ಕುರ್ಚಿ ಟೇಬಲ್ ಇಟ್ಕೊಂಡು ಕೂತೀನಿ. ಈ ಜನಾಂಗಕ್ಕೆ ನ್ಯಾಯ ಕೊಡಿಸೋ ಸಲುವಾಗಿ ನಾ ಕೆಲಸ ಮಾಡಬೇಕು ಅಂತ. ಆದ್ರೆ ಒಂದೇ ₹1 ಬಿಡುಗಡೆ ಮಾಡಿಲ್ಲ. ಆವಾಗ ನಾ ಕೂಡಲೇ ನಮ್ಮ ನಾರಾಯಣಸ್ವಾಮಿ ಆನೇಕಲ್ MLA ಅವರು ಕರ್ಕೊಂಡು ಸದಾಶಿವನವ್ರ ಹತ್ರನೇ ಹೋದೆ. ಹೇಳಿ ಸರ್ ಏನಾಗಬೇಕು ಅಂತ. ₹13.25 ಕೋಟಿ ಬೇಕಪ್ಪ ಇದನ್ನು ಸರ್ವೆ ಮಾಡಿಸ್ಲಿಕ್ಕೆ ಅಂತ. ಓಕೆ. ಇಮ್ಮಿಡಿಯೇಟ್ಲಿ ಅವರಿಂದ ಯಡಿಯೂರಪ್ಪನವ್ರ ಮನೆಗೆ ಬಂದೆ. ಸರ್ ಅವರು ರಾಜೀನಾಮೆ ಕೊಡ್ತೀವಿ ಅಂತಾರೆ. ರಾಜೀನಾಮೆ ಕೊಟ್ಟರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧದೀವಿ ಅಂತ ಆಗ್ತದೆ, ಏನು ಮಾಡ್ಬೇಕು ಹೇಳು ಅಂದರು. 13.25 ಕೋಟಿ ಕೇಳ್ತಾರೆ, ಬಿಡುಗಡೆ ಮಾಡಿ ಅಂತ. ಕೂಡಲೇ ಹಣ ಬಿಡುಗಡೆ ಮಾಡಿಬಿಟ್ರು. ಮಾಡಿ ಅವ್ರಿಗೆ ವಿನಂತಿ ಮಾಡಿದರು, ಆದಷ್ಟು ಬೇಗ ವರದಿ ಕೊಡಿ ಅಂತ. ನ್ಯಾಯಮೂರ್ತಿ ಸದಾಶಿವಯ್ಯನವರು 29,000 ಹಳ್ಳಿಗಳಲ್ಲೂ ಮಾಹಿತಿ ಸಂಗ್ರಹ ಮಾಡಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿಸಿದ್ರು. ಮಾಡಿಸಿ ವರದಿ ಕೊಟ್ಟರು. ವರದಿ ಕೊಟ್ಟ ಮೇಲೆ ಆ ವರದಿ 2011-12ರಲ್ಲಿ ಬಂತು. ನಮ್ಮದೇ BJP ಸರ್ಕಾರ ಇತ್ತು. ಯಡಿಯೂರಪ್ಪನವ್ರು ಹೋಗಿ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದರು. ಚುನಾವಣೆ ಸಂದರ್ಭ ಅದನ್ನು ಹಾಗೆ ಇಟ್ಟುಬಿಟ್ರು, ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಚುನಾವಣೆ ಕೂಡಲೇ ಆಗೋದಿತ್ತು, ಅದನ್ನು ಪರಿಶೀಲನೆ ಮಾಡಿ ಮಾಡಲಿಕ್ಕೆ ಸಮಯ ಇರಲಿಲ್ಲ. ಅದಕ್ಕಾಗಿ ಹಾಗೆ ಇಟ್ಟರು. ಇಟ್ಟ ಮೇಲೆ 2013 ಚುನಾವಣೆ ಬಂತು. ಕಾಂಗ್ರೆಸ್ನವ್ರು ಪ್ರಣಾಳಿಕೆ ಒಳಗೆ ಹಾಕಿದರು, ನಾವು ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಕೊಡ್ತೀವಿ ಅಂಥೇಳಿ. 5 ವರ್ಷ ಸಿದ್ದರಾಮಯ್ಯನವರು ಪ್ರತಿನಿತ್ಯ 40 ವರ್ಷದಿಂದ ಭಾಷಣ ಮಾಡ್ತಾರೆ. ಏನು ಭಾಷಣ ಮಾಡ್ತಾರೆ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಅಂಥೇಳಿ ಭಾಷಣ ಮಾಡ್ತಾರೆ. 5 ವರ್ಷ ಸದಾಶಿವಯ್ಯನ ವರದಿನ ತಿರುಗೂ ನೋಡಲಿಲ್ಲ. 2018ರಲ್ಲಿ ಸರ್ಕಾರ ಹೋಯ್ತು ಸಿದ್ದರಾಮಯ್ಯನವ್ರದ್ದು. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಒಳ ಮೀಸಲಾತಿ ಮಾಡದೇ ಇರೋ ಕಾರಣಕ್ಕೆ ಲೆಫ್ಟ್ನವರು ಮಾದಿಗರು ನನಗೆ ಓಟ್ ಹಾಕಲಿಲ್ಲ, ನನ್ನ ಸರ್ಕಾರ ಹೋಯ್ತು ಅಂತ ಸೋನಿಯಾ ಗಾಂಧಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಕೊಟ್ಟರು. ಮೀಡಿಯಾದ ಮುಂದೂ ಹೇಳಿದರು,
ಬೆಂಗಳೂರಿನಲ್ಲೂ ಹೇಳಿದ್ರು, ದಿಲ್ಲಿಯಲ್ಲೂ ಹೇಳಿದರು. ಇವತ್ತಿಗೂ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ಬೋದು. ಅದಕ್ಕಾಗಿ ನಾನು ಸರ್ಕಾರ ಹೋಯ್ತು. ಆಮೇಲೆ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಹೌದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ನಮ್ಮದೊಂದು ಇನ್ನೂ ಒಂದು ಹೋರಾಟ ಇತ್ತು. 101 ಜಾತಿ ದಲಿತರು ಸೇರಿ, ಎಸ್ ಟಿ ಜನಾಂಗದವರು ಸೇರಿ ನಮ್ಮದೊಂದು ಕಾಮನ್ ಹೋರಾಟ ಇತ್ತು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ. ಅದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ಕಮಿಷನ್ ನೇಮಿಸಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಆಮೇಲೆ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಟ ಮೇಲೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ರಾಜೀನಾಮೆ ಕೊಟ್ಬಿಟ್ರು. 1 ವರ್ಷದ ನಂತರ ಅವ್ರ ಸರ್ಕಾರ ಹೋಯಿತು. ರಾಜೀನಾಮೆ ಕೊಟ್ಟ ಮೇಲೆ ನನ್ನನ್ನು ನಮ್ಮ ರಾಷ್ಟ್ರೀಯ ನಾಯಕರು ಉಪಮುಖ್ಯಮಂತ್ರಿ ಮಾಡಿದರು. ಸಮಾಜ ಕಲ್ಯಾಣ ಮತ್ತು PWD ಮಿನಿಸ್ಟರು ಖಾತೆಗಳು ನನ್ನ ಹತ್ರನೇ ಇದ್ದು. ನಾಗಮೋಹನ್ ದಾಸರು ರಾಜೀನಾಮೆ ಕೊಟ್ಟಾರ ಅಂದಮೇಲೆ ನಾನು ಅವ್ರ ಮನೆಗೆ ಹೋಗಿ ವಿನಂತಿ ಮಾಡಿದೆ. ಸರ್, ರಾಜೀನಾಮೆ ಯಾಕೆ ಕೊಟ್ಟ್ರಿ? ನಿಮ್ಮ ಕೆಲಸ ಪೂರ್ಣ ಮಾಡಿ, ನಿಮ್ಮ ಮೇಲೆ ನಮಗೆ ಭರವಸೆ ಇದೆ. ನೀವು ಸಾಮಾಜಿಕ ನ್ಯಾಯದ ಹರಿಕಾರ, ನಿಮಗಿದ್ದಂಥ ಸಾಮಾಜಿಕ ಕಳಕಳಿ ಇನ್ಯಾರ ಹತ್ರನೂ ಇಲ್ಲ ಅಂತ ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸಮಾಜ ಕಲ್ಯಾಣ ಮಂತ್ರಿ ಆಗಿ. ಅವರು ಒಪ್ಕೊಂಡ್ರು. ಮತ್ತೆ ಆದೇಶ ಕೊಟ್ಟು ಅವರು ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಕಾಲಕ್ಕೆ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಅನುಗುಣವಾಗಿ ಒಳ ಮೀಸಲಾತಿ ಮಾಡ್ತಾರೆ. ಹದಿನೇಳು ಪರ್ಸೆಂಟದ್ದು ನಾವು ಎಕ್ಸೆಪ್ಟ್ ಮಾಡಿದ್ವಿ. ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ 17% ಒಳ ಮೀಸಲಾತಿ ಮಾಡಬೇಕು ಅಂಥೇಳಿ ನಾವು ಮಾಧುಸ್ವಾಮಿ ಕಮಿಟಿ ನೇಮಿಸಿದ್ವಿ. ನಮ್ಮ ಕಾನೂನು ಮಂತ್ರಿ ಸರ್ ಎಲ್ಲ ಸಮುದಾಯದವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ನಿಖರವಾದಂಥ ವರದಿ ತಯಾರು ಮಾಡಿ, ಮಾದಿಗರಿಗೆ 6% ಜನಸಂಖ್ಯೆಗೆ ಅನುಗುಣವಾಗಿ, ಚಲವಾದಿಯವ್ರಿಗೆ 5.5% ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು 4.5% ಬೋವಿ, ಲಂಬಾಣಿ, ಕೊರ್ಮ ತಮ್ಗೆ ಗೊತ್ತದ. 100 ಹಳ್ಳಿ ಒಳಗೆ ಒಂದು 10 ಹಳ್ಳಿ ಒಳಗೂ 4 ಮನೆ ಇರೋದಿಲ್ಲ. ಅಂಥ ಸಣ್ಣ ಸಮುದಾಯ, 2 ಸಮುದಾಯಕ್ಕೆ ಲಂಬಾಣಿ ಬೋವಿಗಳಿಗೆ 4.5%. 1% ಅಲ್ಲಿಮಾರ್ಗಳು ನಾನು ಹೇಳಿದ್ನಲ್ಲ, ಮಾದರ ಮನೆಗೆ ಬಂದು ಗೌಡ್ರ ಬಾಗಿಲು ಹೊರಗೆ ಕೂತು ಭಿಕ್ಷಾ ಬೇಡಿ ಎತ್ತಿ ಹಾಕಿದ ನೀರು ಕುಡಿತಾರಲ್ಲ, ಆ ನಮ್ಮ ಬಂಧುಗಳ ಸಲುವಾಗಿ 1%. ಸುಡ್ಗಾಡ್ಸಿದ್ರತ್ತು ಓಡಾಡ್ತಾ ಇದ್ದಾರಲ್ಲ ಅವ್ರ ಸಲುವಾಗಿ, ಮುರುಗಿಗಳತ್ತ ಲಡ್ಡು ಕಟ್ಕೋತಾರಲ್ಲ, ಮೈ ಮೇಲೆ ರಕ್ತ ಬಂದ ಮೇಲೆ ದೇವಿಗೆ ಸಮರ್ಪಣೆ ಆಯ್ತು ಅಂಥೇಳಿ ಮೂಢನಂಬಿಕೆಯಿಂದ ಅವ್ರ ಸಲುವಾಗಿ 1% ಮಾಡಿದ್ದೀವಿ. ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ. ಯಾಕೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ ಅಂದರೆ, ಒಳ ಮೀಸಲಾತಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂಥೇಳಿ ಹಿಂದೆ ನಮ್ಮವರೇ ನ್ಯಾಯಮೂರ್ತಿಗಳು ಆದೇಶ ಕೊಟ್ಟಿದ್ದರು. ಅದಕ್ಕಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ. ಕೇಂದ್ರಕ್ಕೆ ಶಿಫಾರಸು ಮಾಡಿದ ಮೇಲೆ ನರೇಂದ್ರ ಮೋದಿಜಿಯವ್ರ ಗಮನಕ್ಕೆ ಬಂದ ಮೇಲೆ ನಮ್ಮನ್ನು ಕರೆದು ಮಾತಾಡಿದರು, ಏನು ಮಾಡಬೇಕು ಅಂತ. ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಸರ್, ದಯವಿಟ್ಟು ಅದನ್ನು ಮಾಡಿಸ್ಕೊಡಿ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು, ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಿದ್ದೀವಿ ಅಂಥೇಳಿ ಮಾಡಿ ಒಳ ಮೀಸಲಾತಿ ಕೊಡಿಸ್ಬೇಕಂದಾಗ ಅಟಾರ್ನಿ ಜನರಲ್ ಅವ್ರನ್ನ, ಸಾಲಿಸಿಟರ್ ಜನರಲ್ ಅವ್ರನ್ನ, SC ಡಿಪಾರ್ಟ್ಮೆಂಟದ ಅಧಿಕಾರಿಗಳ, ಸಾಮಾಜಿಕ ನ್ಯಾಯ ಸಬಲೀಕರಣದ ಇಲಾಖೆ ಅಧಿಕಾರಿಗಳನ್ನ ಮತ್ತು ಕಾನೂನು ಇಲಾಖೆಯವ್ರನ್ನ ಕರೆದು ಪ್ರಧಾನಮಂತ್ರಿಗಳು ಸ್ವತಃ ಹೇಳ್ತಾರೆ, ನನ್ನ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣಕ್ಕಲ್ಲ, ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರುವಂಥವ್ನು ನಾನು. ಅದಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿಕೊಡಿ, ಆದೇಶ ಮಾಡಲಿ ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ಅಟಾರ್ನಿ ಜನರಲ್ ಅವರು, ಸಾಲಿಸಿಟರ್ ಜನರಲ್ ಅವರು ವಾದ ಮಾಡಿ ಆದೇಶ ಮಾಡಿಸ್ಕೊಡ್ತಾರೆ. ನ್ಯಾಯಮೂರ್ತಿ ಚಂದ್ರಚೂಡ್ ಅವ್ರ ನೇತೃತ್ವದ 7 ಜನ ಸಂವಿಧಾನ ಪೀಠ ಆದೇಶ ಮಾಡ್ತದೆ, ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ. ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಇವರು ಅದನ್ನು ಯಾವುದೂ ಮಾಡ್ತಾ ಇಲ್ಲ.
ಸಿದ್ದರಾಮಯ್ಯ. ಸರ್ ನೀವು ಇತಿಹಾಸ ಹೇಳಿದರೆ ಇತಿಹಾಸ ಎಲ್ಲವನ್ನೂ ಒಪ್ಕೊಳ್ತೀನಿ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ಸಿದ್ದರಾಮಯ್ಯನವರು ಹಂಚಿಕೆ ಮಾಡಿದ್ರು ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನಾಗಿಸಿ ಹಂಚಿಕೆ ಮಾಡಿದ್ರು. ಅಪ್ರಿಷಿಯೇಟ್ ಮಾಡಿರಿ ಸರ್, ಅದನ್ನ ಮೆಚ್ಕೊಳ್ರಿ. ಅಪ್ರಿಷಿಯೇಟ್ ಯಾವಾಗ ಮಾಡ್ತಿದ್ದೆ ಅಂದ್ರೆ ಸಂವಿಧಾನದ ಆಶೆಗೆ ಅನುಗುಣವಾಗಿ ಮಾಡಿದ್ರೆ ಬಾಬಾ ಸಾಹೇಬರ ಆತ್ಮಕ್ಕೂ ಶಾಂತಿ ಸಿಗ್ತಿತ್ತು. ಸುಪ್ರೀಂ ಕೋರ್ಟ್ ಆದೇಶದ ಅನುಗುಣವಾಗಿ ಮಾಡಿದರೆ ಬಾಬಾ ಸಾಹೇಬರ ಆತ್ಮಕ್ಕೂ ಶಾಂತಿ ಸಿಗ್ತಿತ್ತು, ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಿದಂಗೆ ಆಗ್ತಿತ್ತು. ಅದು ಯಾವುದೂ ಮಾಡಲಿಲ್ಲ. ಕಾಜಿ ನ್ಯಾಯ ಮಾಡಿದರು. ಉತ್ತರ ಕರ್ನಾಟಕದಾಗ ಕಾಜಿ ನ್ಯಾಯ ಇರ್ತಾರೆ. ಅವ್ರ ಪಿತ್ರಾಜಿತ ಆಸ್ತಿ ಹಂಚಿಕೊಳ್ಳೋ ಮುಂದಾಗ ಕಾಜಿ ನ್ಯಾಯ ಮಾಡ್ತಾರಲ್ಲ, ಹಂಗೆ ಕಾಜಿ ನ್ಯಾಯ ಮಾಡಿದ್ರು. ಮಾದೇವಪ್ಪ ಪರಮೇಶ್ವರ, ಖರ್ಗೆ ಮುನಿಯಪ್ಪ, ತಿಮ್ಮಾಪುರ, ನೀವೆಲ್ಲರೂ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೋರಪ್ಪ ಅಂತ. ಅದಕ್ಕೆ ಮುಖ್ಯಮಂತ್ರಿ ಬೇಕಾ? ಆಯ್ತು, ಈ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರಲ್ಲ, ಅಸ್ಪೃಶ್ಯರಿಗೆ ಏನು ಅನ್ಯಾಯ ಆಯಿತು ಹೇಳ್ರಿ. ಅಸ್ಪೃಶ್ಯರಿಗೆ ಬೇರೆಯವ್ರನ್ನ ಪೈಪೋಟಿ ಮಾಡಿ ತಗೊಳ್ಳುವಷ್ಟು ಶಕ್ತಿ ಇಲ್ಲ, ಅಷ್ಟು ಬುದ್ಧಿವಂತರೂ ಇಲ್ಲ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ, ಬುದ್ಧಿವಂತರಲ್ಲ. ಅದಕ್ಕೆ ಯಾರಿಗೆ ಪ್ರಬಲರನ್ನ ಪೈಪೋಟಿ ಮಾಡಿ ಅವ್ರ ಜೊತೆಯಲ್ಲಿ ಸ್ಪರ್ಧೆ ಮಾಡಿ ತಗೊಳ್ಳುವಂಥ ಶಕ್ತಿ ಇಲ್ಲ, ಅವ್ರಿಗೆ ಮೀಸಲಾತಿ ಮುಖಾಂತರ ಮೇಲೆ ಎತ್ತಕ್ಕಂಥದ್ದು. ಹೌದು, ಅದು ಉದ್ದೇಶ. ಆ ಮೂಲ ಉದ್ದೇಶಕ್ಕೆ ಕೊಡ್ಲಿ ಪೆಟ್ಟು ಬಿತ್ತಲ್ಲ. ಹೆಂಗೆ? ಒಂದೇ ಕಮ್ಯುನಿಟಿಯವ್ರು ತೊಗೊಂಡ್ರಂದ್ರೆ, ಒಂದೇ ಜಾತಿಯವ್ರು ತೊಗೊಂಡ್ರಂದ್ರೆ 101 ಜಾತಿಯವ್ರು ಏನು ಮಾಡಬೇಕು? 100 ಜಾತಿಯವ್ರು ಏನು ಮಾಡಬೇಕು? 2 ಜಾತಿಯವ್ರು ತೊಗೊಂಡ್ರೆ 99 ಜಾತಿಯವ್ರು ಏನು ಮಾಡಬೇಕು? ಅವ್ರಿಗೆ ಸಿಗಲಿಲ್ಲಲ್ಲ. ನಾನು ಹೇಳ್ತೇನೆ ನಿಮಗೆ. ಅಲ್ಲ, ಒಳ ಮೀಸಲಾತಿ ಕೊಟ್ರಲ್ಲ ಸರ್. ಈಗ ದಲಿತ ಒಳ ಮೀಸಲಾತಿ, ದಲಿತ ಎಡ 5.25%, ಒಳ ಮೀಸಲಾತಿಗೆ ದಲಿತ ಬಲ 5.25%. ಸರ್, ಒಳ ಮೀಸಲಾತಿ ಅಲೆಮಾರಿಗಳು, ಕೊರಚ, ಬೋವಿ, ಲಂಬಾಣಿ ಎಲ್ಲ ಸೇರಿ 4.5% ಕೊಟ್ಟಿದ್ದಾರೆ. 4.5% ಕೊಟ್ಟು ಅವ್ರಿಗೂ ಅನ್ಯಾಯ ಮಾಡಿದರು. ಅವರು ಸಮಾಧಾನ ಇಲ್ಲ. ಇವತ್ತು ಚಲುವಾದವ್ರು ನಮಗೆ ಅನ್ಯಾಯ ಆಗಿದೆ ಅಂತಾರೆ, ಮಾದಿಗರು ನಮಗೆ ಅನ್ಯಾಯ ಆಗಿದೆ ಅಂತಾರೆ. ಯಾರಿಗೂ ಸಮಾಧಾನ ಇಲ್ಲದ ಮೀಸಲಾತಿ ಬೇಕಾಗಿದ್ಲ. ಎಲ್ಲರೂ ಒಪ್ಪುವಂಥ ಮೀಸಲಾತಿ ವರದಿ 2. ಒಂದು ನಮ್ಮ ಮಾಧುಸ್ವಾಮಿ ವರದಿ 6%, 5.5%, 4.5%, 1%. ಅದಕ್ಕಿಂತಲೂ ವೈಜ್ಞಾನಿಕ ವರದಿ ನಾಗಮೋಹನ್ ದಾಸರು ಮಾಡಿದ್ದು. ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಆ ಜನಾಂಗಕ್ಕೂ 1% ಕೊಟ್ಟಿದ್ದರು ಪ್ರತ್ಯೇಕ. ಅದು ಸಾಮಾಜಿಕ ನ್ಯಾಯ. ಯಾರಿಗೆ ನಮ್ಮನ್ನು ಪೈಪೋಟಿ ಮಾಡೋ ಶಕ್ತಿ ಇಲ್ಲ, ಯಾರು ಮಾದರ ಮನೆ ಮುಂದಕ್ಕೆ ಬಂದು ಭಿಕ್ಷಾ ಬೇಡಿ ಮಾದಿಗರಿಗೆ ಗೌಡ್ರು ಅಂತಾರ, ಅವ್ರಿಗೆ ಮೊದಲು ಕೊಡಬೇಕಾಗಿತ್ತು. ಕ್ಯಾಟಗರಿ 1 ಅವರು ಬರಬೇಕಾಗಿತ್ತು. ಎ ಗುಂಪು ಕೆಳಗಿನಿಂದ ಮೇಲೆ ಬರಬೇಕು. ಕೆಳಗಿನಿಂದ ಕೆಳಗೇನದ ಅವ್ರನ್ನ ಮೇಲೆ ತರಬೇಕು. ಯಾರಿಗೂ ಪೈಪೋಟಿ ಮಾಡುವಂಥ ಶಕ್ತಿ ಇಲ್ಲ. ಸುಡ್ಗಾಡ್ಸಿದ್ರು ಊರು ಅಲ್ಲಿತಾರ. ಅವ್ರು ಓದಿರೋದೇ ಕಷ್ಟ. ಏನು ನೌಕರಿ ಓದಿಲ್ಲ. ಇಡೀ ರಾಜ್ಯದಲ್ಲಿ ಈ ಡಕ್ಕಲಿಗಿರುತ್ತೆ ಏನು ಹೇಳಿದೆ, ಮಾದಿಗರಿಗೆ ಗೌಡ್ರ ಭಿಕ್ಷಾ ಬೇಡ್ತಾರಲ್ಲ, ಅವ್ರ ಜನಸಂಖ್ಯೆ ಎಷ್ಟು? 1543. ಒಬ್ಬ ಸರ್ಕಾರಿ ನೌಕರರಿಲ್ಲ. ಸುಡ್ಗಾಡ್ಸಿದ್ರು. ಇದೊಂದು ಕಮ್ಯುನಿಟಿ ಬೇರೆ, ಅವರು ಓದಿಲ್ಲ. ಮುಧೋಳ ತಾಲೂಕಿನಲ್ಲಿ ಮಾತ್ರ ಓದಿದ್ದಾರೆ. ಅವ್ರಿಗೆ ವಿದ್ಯಾವಂತರನ್ನ ಮಾಡೀನಿ. 30 ವರ್ಷದಲ್ಲಿ ಅವ್ರಿಗೆ ಮನೆ ಕೊಡ್ಸೀನಿ, ಹೊಲ ಕೊಡ್ಸೀನಿ, ಪ್ರತಿಯೊಂದು ಕುಟುಂಬಕ್ಕೂ ಕೊಡ್ಸೀನಿ. ಮುಧೋಳದಲ್ಲಿ ಇದ್ದಾರೆ, ಲೋಕಾಪುರದಲ್ಲಿ ಇದ್ದಾರೆ. ಯಾರು ಬೇಕಾದ್ರೂ ಸರ್ವೆ ಮಾಡ್ಬೋದು. ಅವ್ರಿಗೆಲ್ಲರೂ ವಿದ್ಯಾವಂತರನ್ನ ಮಾಡೀನಿ. ಅವ್ರು ಕೆಲಸಕ್ಕೆ ಸೇರ್ಕೊಂಡಾರಿಗೆ ಒಂದು 20 ಜನ. ಸಣ್ಣ ನೌಕರಿ ಸಿಕ್ಕಾವ, ಪಾಪ ಏನಿಲ್ಲ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆದ. ಈಗ ನಿಮ್ಮ ಗದಗಿನಲ್ಲೇ ಅದಾನ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಅಂತೇಳಿ. ಅದಕ್ಕೆ ನಿಮಗೆ ಹೇಳ್ತೀನಿ, ಆ ಜನಾಂಗ ಮೇಲೆ ಬರ್ಬೇಕು ನಾವು. ಅವ್ರಿಗೆ ಏನು ಹೇಳ್ಬೇಕು ಸರ್? ಇವತ್ತಿಗೂ ನಾನೊಂದು ಭಾಳ ಸಣ್ಣ ಹಳ್ಳಿಯಿಂದ ಬಂದವ. ನಮ್ಮ ಬಿಜಾಪುರ ಸಿಟಿ ಒಳಗೆ ನಾನು ಸಣ್ಣವನಿದ್ದಾಗ, ನಿಮಗೆ ಗೊತ್ತಿರಲಿ, ಬಂಗಿಗಳಂದ್ರೆ ಅವ್ರನ್ನ ಮನುಷ್ಯರತನ ನಾಯಿ ನರಿಗಿಂತಲೂ ಕನಿಷ್ಠ ನೋಡ್ತಿದ್ವಿ. ನಿಮಗೆ ಗೊತ್ತಿರಲಿ, ಬಂಗಿಗಳು ಯಾರೂ 50 ವರ್ಷ ಬದುಕಿಲ್ಲ. 35 ವರ್ಷ 40 ವರ್ಷದೊಳಗೆ ಸಾಯ್ತಾರೆ. ಕುಡ್ದೇ ಕೆಲಸಕ್ಕೆ ಹೋಗ್ಬೇಕು. ಹೌದು. ಮಲಮೂತ್ರ ಬಳಿಲಿಕ್ಕೆ ಕುಡ್ದೇ ಹೋಗ್ಬೇಕು. ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ನಿಮ್ಮ ಗದಗಿನಲ್ಲೇ
ಬಂಗಿ ಕೆಲಸ ಮಾಡೋರು, ಸ್ಕ್ಯಾವೆಂಜರ್ಸು, ಮಲಮೂತ್ರ ಮೈ ಮೇಲೆ ಹಾಕ್ಕೊಂಡ್ರಲ್ಲ, ಪ್ರತಿಭಟನೆ ಮಾಡೋದಕ್ಕಾಗಿ ಮೈ ಮೇಲೆ ಹಾಕ್ಕೊಂಡ್ರು, ಡಬ್ಬಿ ತೆಗೆದು ತಲೆ ಮೇಲೆ ಸುಟ್ಕೊಂಡ್ರು. ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾತಕ್ಕಾಗಿ ಇದನ್ನು ಹೋರಾಟ ಮಾಡಿದರು? ಹಾಗಾದ್ರೆ ಅವರು ಕುರ್ಚಿಗೆ ಅಂಟ್ಕೊಂಡು ಸಿದ್ದರಾಮಯ್ಯನವ್ರಂಗ, ಮಾದೇವಪ್ಪನಂಗ, ಮುನಿಯಪ್ಪನಂಗ ಕುರ್ಚಿಗೆ ಅಂಟ್ಕೊಂಡಿದ್ರೆ ಈ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬರ್ತಿರಲಿಲ್ಲ. ನಾನು ಈ ಸ್ಟುಡಿಯೋದಲ್ಲಿ ಕೂತು ಮಾತಾಡುವಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ. ಯಾರಿಗಾಗಿ ಮೀಸಲಾತಿ? ಯಾರಿಗಾಗಿ ಮೀಸಲಾತಿ? ಬಲಾಢ್ರಿಗೆ? ಯಾರಿಗೆ? ಆ ಜನಾಂಗನ ನೋಡಿದವ್ರಿಗೆ ನೋವು ಆಗ್ತದೆ. ಆ ಜನಾಂಗನ ನೋಡಿದವ್ರಿಗೆ ನೋವು ಆಗ್ತದೆ. ಅವ್ರು ನಂಬರ್ 1 ಆಗ್ಬೇಕು, ಅವ್ರಿಗೆ ಕೊಟ್ಟು ಮುಂದೆ ಹೋಗ್ಬೇಕು. ಅದಕ್ಕೆ ನಾಗಮೋಹನ್ ದಾಸರು ಒಂದು ಮಾತು ಹೇಳಿದರು. ಅವ್ರನ್ನ ಯಾವುದೋ ಜನಾಂಗದ ವಿರೋಧಿಗಳಂತ ಕರೆದ್ರು. ಅವ್ರು ಹೇಳಿದ್ದೇನೆಂದರೆ, ಯಾರು ಪಡ್ಕೊಂಡಿರ್ರಿ ನಿಮ್ಮ ಬಂಧುಗಳಿಗೆ ಸ್ವಲ್ಪ ಬಿಟ್ಟುಕೊಡಿಪ್ಪ, ಚೂರ್ಪಾರು ಬಿಟ್ಟುಕೊಡಿ, ಅವರು ನಿಮ್ಮಂಗೆ ಗೌರವದಿಂದ ಬದುಕಲಿ ಅಂತ ಹೇಳಿದರು. ಅವ್ರಿಗಾಗಿ ಮೀಸಲಾತಿ? ಮೀಸಲಾತಿ ಯಾರಿಗಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈ ದೇಶದಲ್ಲಿ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನನ ಪಾಕೆಟ್ ಡೈರಿ ಮಾಡಿಕೊಂಡು ಓಡಾಡ್ತಾರಲ್ಲ, ಅವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ಬಾಬಾ ಸಾಹೇಬ್ರ ಉದ್ದೇಶ ಅದು ಇತ್ತ? ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಉದ್ದೇಶ ಅದು ಇತ್ತ? ಇಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಲ, ಕುರ್ಚಿ ಆಸೆಗಾಗಿ ಅಲ್ಲ. ಕುರ್ಚಿ ಆಸೆಗಾಗಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರೋ ತನಕನೂ ಕುರ್ಚಿ ಮೇಲೆ ಇರ್ತಿದ್ದರು ಪಾರ್ಲಿಮೆಂಟ್ನಲ್ಲಿ. ಅದಕ್ಕೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಇಡೀ ದಲಿತ ಸಮುದಾಯಕ್ಕೆ ಮೋಸ ಮಾಡಿಕೊಂಡೇ ಬಂದಿದ್ದಾರೆ. ಯಾರು ಸಾಮಾಜಿಕ ನ್ಯಾಯದ ಹರಿಕಾರರು, ಕರ್ನಾಟಕದಲ್ಲಿ ಬಸವಣ್ಣನ ತರುವಾಯ ಸಾಮಾಜಿಕ ನ್ಯಾಯ ತಂದುಕೊಟ್ಟಂಥ ದೇವರಾಜ ಅರಸರು ಹಾವನೂರು ವರದಿ ಮಾಡಿದರು. ಹಾವನೂರು ವರದಿ ಒಳಗೆ ಅತ್ಯಂತ ಹಿಂದುಳಿದ 3 ಕ್ಯಾಟಗರಿ ಮಾಡಿದರು ಒ ಬಿ ಸಿ ಒಳಗೆ. ಗೊಲ್ಲರು, ಅಂಬಿಗರು, ಉಪ್ಪಾರರಂಥವ್ರು ಕ್ಯಾಟಗರಿ 1ಕ್ಕೆ ಹೋದರು. ಕುರುಬರು, ಗಾಣಿಗರಂಥವ್ರು ಕ್ಯಾಟಗರಿ 2ಕ್ಕೆ ಬಂದರು. ಅದರಲ್ಲೇ ಸ್ವಲ್ಪ ಮುಂದುವರೆದಂಥ ಜನಾಂಗದವ್ರು ಕ್ಯಾಟಗರಿ 3ಗೆ ಬಂದರು. ಒಳ ಮೀಸಲಾತಿ ಕೊಟ್ಟಿಲ್ಲ, ಅವ್ರವ್ರ ಪರ್ಸೆಂಟೇಜ್ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರಿಗೆ ಸಾಮಾಜಿಕ ಕಳಕಳಿ ಕಾಳಜಿ ಇದ್ದರೆ ಒಳ ಮೀಸಲಾತಿ ಒ ಬಿ ಸಿ ಒಳಗೆ ಕೊಡ್ಲಿಕ್ಕೆ ತಯಾರದಾರೆ, ದಲಿತರೊಳಗೆ ಹಾಕಿಲ್ಲ. ಅಲ್ಲ, ಈ ಕಾರಜೋಳರಿಗೆ ಕೊಟ್ಟಿದ್ದಾರೆ. ಇದರಿಂದ ದಲಿತರಿಗೆ, ಅಸ್ಪೃಶ್ಯರಿಗೆ, ಈ ಯಾವ ಸಾಮಾಜಿಕ ಅಸಮಾನತೆಯನ್ನು ಅನುಭವಿಸಿದ್ರಲ್ಲ, ಅವ್ರಿಗೆ ನ್ಯಾಯ ಸಿಗೋದಿಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ನೋಡಿ, ಅವರಿಗೋಸ್ಕರ 5.25%, ಅವ್ರಿಗೋಸ್ಕರ 5.25%, ಅವರು ನೌಕರಿ ಅವರು 2 ಅಂದರೆ 5.25 ಲೆಕ್ಕಕ್ಕೆ ಬರೋದಿಲ್ಲ, 5% ಕೊಟ್ಟಂಗೆ. ಓಕೆ. ಯಾಕಂದ್ರೆ 0.25 ನೀವು ಹೆಂಗೆ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿಯೇ ಮೊನ್ನೆ ಆರ್ಡ್ರ್ ಹಿಂದೆ ತೊಗೊಂಡ್ರು. ನಾ ಇದನ್ನು ಪ್ರೆಸ್ ಮೀಟ್ನಾಗ ಹೇಳಿದ ಮೇಲೆ ವಾಪಸ್ ತೊಗೊಂಡಾರೀಗ. ವಾಪಸ್ ತೊಗೊಂಡೇನೋ ಕರೆಕ್ಷನ್ ಮಾಡ್ತಾರತ್ತೆ, ಏನು ಮಾಡ್ತಾರೋ ಭಗವಂತನಿಗೆ ಗೊತ್ತು. ನಾನು ಹೇಳ್ತೀನಿ, 1ರಿಂದ 14ರವರೆಗೂ ಮೀಸಲಾತಿ ಇಲ್ಲ, 15ರಿಂದ ಶುರು ಮೀಸಲಾತಿ, ಒಳ ಮೀಸಲಾತಿ. 14 ಜಾಗಗಳಿಗೆ 14 ಸ್ಥಾನಗಳಿಗೆ ನೇಮಕಾತಿ ಆಗ್ತಿದ್ರೆ ಮೀಸಲಾತಿ ಅಪ್ಲೈ ಆಗೋದಿಲ್ಲ. ಯಾಕೆ ಇಲ್ಲ ಅಂದ್ರೆ, ತಾವು ಯೂನಿವರ್ಸಿಟಿ ಒಳಗೆ ಓದ್ದವ್ರು ಇದ್ದೀರಿ, ಪ್ರೊಫೆಸರ್ ಹುದ್ದೆ 15 ಬರ್ತಾವ? ಇಲ್ಲ, 1, 2, 3 ಅಷ್ಟೇ. ಯೂನಿವರ್ಸಿಟಿ ಒಳಗೆ ಅಸಿಸ್ಟೆಂಟ್ ಕಮಿಷನರ್, DSP, ಡೆಪ್ಟಿ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಕ್ಲಾಸ್ 1 ಜೂನಿಯರ್ ಪೋಸ್ಟ್ಗಳು 10-20 ಬರ್ತಾವ. ಇಲ್ಲ, 5, 6, 4, 8, 10. ಅದಕ್ಕೆ ಮೀಸಲಾತಿ ಇಲ್ಲ. ಇನ್ನು ಮೀಸಲಾತಿ 20 ಇದ್ರು 2 ಬೇರೆ ಬೇರೆ ಆದೇಶ ಮಾಡಿದರೆ ಕೇಳೋರು ಯಾರು? ಅಕಸ್ಮಾತ್ 20 ಹುದ್ದೆಗಳ ಅವಶ್ಯಕತೆ ಇದ್ದು ಅದಕ್ಕೆ ಈಗ 10, ಇನ್ನು 6 ತಿಂಗಳು ಬಿಟ್ಟು 10 ಮಾಡಿ 20 ಬಂದರೆ ಅದಕ್ಕೆ ಐತಿ ಔಷಧ. ಏನಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಈಗ ಫೈನಾನ್ಷಿಯಲ್ ಪೊಸಿಷನ್ ಟೈಟ್ ಇರೋದ್ರಿಂದ 50% ಮಾಡ್ಕೊಡ್ರಿ ಅಂದ್ರೆ 10 ಮಾಡ್ಬೇಕು.
15 ಇದ್ದು ಅಂದ್ರೆ ಎಲ್ಲ ಈಗ 7 ಮಾಡ್ರಿ ಅಂದ್ರೆ 7 ಮಾಡಬೇಕಾಗ್ತದೆ. ಇದರಿಂದ ದಲಿತರಿಗೆ ಅನ್ಯಾಯ ಆಗ್ತದೆ, ಮೋಸ ಆಗ್ತದೆ. ಅದಕ್ಕಾಗಿ ನಾನು ಒಪ್ಪೋದಿಲ್ಲ ಇದನ್ನು. ಈಗ 14ಕ್ಕಿಂತ ಕಡಿಮೆ ಇದ್ರೆ ಹೆಂಗೆ ಕೊಡ್ತಾರೆ ಈ ಮೀಸಲಾತಿಯನ್ನು? ಎಲ್ಲ ಜನರಲ್ಲಿಗೆ ಹೋಗ್ಬೇಕಂತ. ಅಂದ್ರೆ SC ಜನರಲ್ ಅಂತ ಒಂದು ಕೆಟಗರಿ ಇವರೇ ಸೃಷ್ಟಿ ಮಾಡ್ಯಾರ. ಬಾಬಾ ಸಾಹೇಬ್ರದ್ದು ಅಲ್ಲದು, ಸಂವಿಧಾನದ ಅಲ್ಲ, ಸುಪ್ರೀಂ ಕೋರ್ಟಿಂದ ಅಲ್ಲ, ಇವರೇ ಒಂದು ಕೆಟಗರಿ ಮಾಡಿದ್ದಾರೆ. ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕತ್ತ. ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಕೊಟ್ಟದ್ದು ವೈಜ್ಞಾನಿಕತ್ತ. ಅದನ್ನೇ ನಾ ಆದೇಶ ಮಾಡತ್ತೆ ಕೇಳ್ತಾ ಇದ್ದೇನೆ. ನಾಗಮೋಹನ್ ದಾಸರು ವರದಿ ಅವೈಜ್ಞಾನಿಕ, ಮಾಧುಸ್ವಾಮಿ ವರದಿ ಅವೈಜ್ಞಾನಿಕ, ನ್ಯಾಯಮೂರ್ತಿ ಸದಾಶಿವಯ್ಯನವರು ವರದಿ ಅವೈಜ್ಞಾನಿಕ ಅಂತ ಆದೇಶ ಮಾಡಿ, ಶಾಲಿನಿ ರಜನೀಶ್ ಅವರು ಏನು ಕಾಜಿ ನ್ಯಾಯ ಮಾಡಿ ಒಂದು ವರದಿ ಕೊಟ್ಟಾರ, ಅದು ವೈಜ್ಞಾನಿಕತೆ ಘೋಷಣೆ ಮಾಡಿ ಸರ್ಕಾರ ಆದೇಶ ಮಾಡಿ. ಜನರಿಗೆ ಗೊತ್ತಾಗಬೇಕಲ್ಲ, ನಿಮ್ಮ ಆಡಳಿತ ಪಾರದರ್ಶಕವಾಗಿದೆ ಅಂತ ಗೊತ್ತಾಗಬೇಕು, ಆದೇಶ ಮಾಡಿ. ಅವರೇ ಆಂಜನೇಯವರು ಸ್ವೀಟ್ ತಿನ್ನಿಸಿ ಪಟಾಕಿ ಹಾರಿಸಿದ್ದು ಯಾವುದಕ್ಕೆ? ಸ್ವಾಮಿ, ಉತ್ತರ ಕರ್ನಾಟಕದಲ್ಲಿ ನೀವು ಉತ್ತರ ಕರ್ನಾಟಕದವರು ಇದ್ದೀರಿ, ಒಂದು ನಾಣ್ಣುಡಿ ಅದ, ಹುಚ್ಚಿಗೆ ಗಂಡನ ಮನೆ ತವ್ರ ಮನೆ ವ್ಯತ್ಯಾಸ ಗೊತ್ತಾಗೋದಿಲ್ಲತ್ತ. ಅಂಥವರು ಸ್ವೀಟು ತಿನ್ನಿಸ್ತಾರ, ಪಟಾಕಿನೂ ಹೊಡಿತಾರ, ಹಾಲ ತುಪ್ಪನೂ ಎರಿತಾರೆ ಫೋಟೋಗಳಿಗೆ. ಅವ್ರಿಗೇನು ಮಾಡೋಕ್ಕೆ ಸಾಧ್ಯ? ನಾವು ಅವ್ರಿಗೇನು ಮಾಡೋಕ್ಕೆ ಸಾಧ್ಯ? ಕೆಲವರು ಇದನ್ನೇ ಮಾಡಿಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅದೇ ಆಂಜನೇಯಗ ತಿಮ್ಮಾಪುರ್ಗ ಮುನಿಯಪ್ಪಗೆ ಕೇಳ್ತೇನೆ, ಮಾದಿಗರದು ಸಮಾವೇಶ ಮಾಡಿದ್ರಿ 2015ರಲ್ಲಿ ಮಧ್ಯ ಕರ್ನಾಟಕ ಹುಬ್ಬಳ್ಳಿಯಲ್ಲಿ. ಏನು ಮಾಡಿದ್ರಿ? 2 ಲಕ್ಷಕ್ಕಿಂತಲೂ ಹೆಚ್ಚು ಮಾದಿಗರು ಸೇರಿದ್ರು. ಏನು ಮಾಡಿದ್ರಿ? ಏನೂ ಮಾಡಲಿಲ್ಲ. ಸೋತ ಮೇಲೆ ನೆನಪಾಗ್ತದ ಇವ್ರಿಗೆ ಜಾತಿ. ಇವರು ಯಾವತ್ತೂ ಸಾಮಾಜಿಕ ನ್ಯಾಯದ ಪರವಾಗಿದ್ದವರಲ್ಲ. ನಾವು ಯಾರ ಜೊತೆಯಲ್ಲೂ ಸಂಘರ್ಷ ಮಾಡಬೇಕಾಗಿಲ್ಲ, ಅವ್ರವ್ರ ಪಾಲು ಅವ್ರಿಗೆ ಸಿಗಲಿ. ಬಾಬಾ ಸಾಹೇಬ್ರ ಸಂವಿಧಾನದ ಫಲಾನುಭವಿಗಳು 101 ಜಾತಿಯವರು ಆಗಬೇಕು, ಇದು ನಮ್ಮ ಆಸೆ. ನಾವು ಯಾರ ಜೊತೆಯಲ್ಲಿ ಸಂಘರ್ಷ ಇಲ್ಲ. 101 ಜಾತಿಯಲ್ಲಿರ್ತಕ್ಕಂಥ ಮುಖಂಡರೇನಿದ್ದಾರೆ 4-6 ಜನ, ಇವ್ರಿಗೊಂದು ಔದಾರ್ಯತೆ ಬೇಕು. ಯಾರಿಗೆ ನಾವು ಕೊಟ್ಟಿಲ್ಲ ಅವ್ರಿಗೆ ಕೊಡಬೇಕು, ಔದಾರ್ಯತೆ ಇರಬೇಕು. ಹೌದು, ಅದು ಇಲ್ಲ. ಗೋವಿಂದ ಕಾರಜೋಳ್, BJP ನಾಯಕರು, ಸಂಸದರು, ಮಾಜಿ ಉಪಮುಖ್ಯಮಂತ್ರಿಗಳು ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನ ಅತಿಥಿ. ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಒಳ ಮೀಸಲಾತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಕೈಗೆ ಅಧಿಕಾರ ಇದ್ದಿದ್ರೆ ಈ 15% ಮೀಸಲಾತಿನ ಹೆಂಗೆ ಹಂಚಿಕೆ ಮಾಡ್ತೀವಿ? ನಾವು ಮಾಡಿದ್ವಲ್ಲ, ಮಾಧುಸ್ವಾಮಿ 15ರಿಂದ 17 ಮಾಡಿ 17 ಮಾಡಿ 6, 5.5, 4.5, 1%, 1% ಮಾಡಿದ್ವಲ್ಲ. ನೋಡಿ, 23ರಲ್ಲಿ ಇಂಥ ಮೋಸಗಾರರಿದ್ದಾರೆ ಕಾಂಗ್ರೆಸ್ನವರು. SC ಪಟ್ಟಿಯಿಂದ ನಿಮ್ಮನ್ನ ತೆಗೆದ್ರು ಅಂತ ಹೇಳಿಬಿಟ್ರು ಲಂಬಾಣಿ ಬಾವಿಗಳಿಗೆ. ನಾವು ಅವತ್ತು ಇದನ್ನು ಒಳ ಮೀಸಲಾತಿ ಹಂಚಿಕೆ ಮಾಡಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಕೇಂದ್ರದಿಂದ UPA ಗೌರ್ಮೆಂಟ್ ಇದ್ದಾಗ, ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ರಾಜ್ಯಕ್ಕೊಂದು ಪತ್ರ ಬಂದಿತ್ತು, SC ಪಟ್ಟಿಯಿಂದ ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ತೆಗಿಬೇಕಾ ಇಡಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂಥೇಳಿ. ತೆಗಿಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಯಾರೋ. ಅದಕ್ಕೆ ಅವ್ರು ಕೇಳಿದ್ರು. ಕೇಳಿದಾಗ ಫಸ್ಟ್ ಬೊಮ್ಮಾಯವ್ರು ನನ್ನ ಕರೆದು ಚರ್ಚೆ ಮಾಡ್ತಾರೆ, ಏನು ಮಾಡಬೇಕು? 101 ಜಾತಿನೂ SC ಪಟ್ಟಿಯಲ್ಲೇ ಇರಬೇಕು, ಯಾರನ್ನೂ ತೆಗಿಬಾರ್ದು, ಯಾರನ್ನೂ ಸೇರಿಸಬಾರ್ದು, ಎಲ್ಲರಿಗೂ ಅವ್ರವ್ರ ಪಾಲು ಸಿಗಬೇಕು, ಒಳ ಮೀಸಲಾತಿ ಕೊಡಬೇಕು. ಇದು ವರದಿ ಕಳಿಸುತ್ತೆ. ಈ ವರದಿನ ತಪ್ಪಾಗಿ ಹೇಳಿದ್ರು. ತೆಗಿಬೇಕಂದವ್ರು ಕಾಂಗ್ರೆಸ್ದವ್ರು, UPA ಗೌರ್ಮೆಂಟ್ದವರು, ಇಡಬೇಕಂತ ಹೇಳಿದವ್ರು ನಾವು. ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡೆದ್ರು ಕಾಂಗ್ರೆಸ್ನವರು. ಅದು ದೇಶದ ತುಂಬ ಸುದ್ದಿ ಆಯಿತು. ಇಲೆಕ್ಷನ್ ಡಿಕ್ಲೇರ್ ಆಗಿತ್ತು. ಮಾರ್ಚ್ 30ನೇ ತಾರೀಕಿಗೆ ಇಲೆಕ್ಷನ್ ಡಿಕ್ಲೇರ್ ಆಯ್ತು. 28ಕ್ಕೆ ನಾವು ಮಾಡಿದ್ವಿ. 30ಕ್ಕೆ ಕಲ್ಲು ಹೊಡೆದು ಅವ್ರನ್ನ ದಾರಿ ತಪ್ಪಿಸಿದ್ರು. ಅದರ ಪರಿಣಾಮ ಬೊಮ್ಮಾಯಿ ಅವ್ರ ಸರ್ಕಾರ ನಾವು ಕಳ್ಕೊಂಡ್ವಿ. ಒಳ ಮೀಸಲಾತಿಗೆ ಸಂಬಂಧಿಸಿದ ಒಂದೆರಡು ಪ್ರಶ್ನೆ ತಗೋಣ. ನನ್ನ ಹೆಸರು ಮಣಿಕಂಠ ಅಂತೇಳಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಾವು ಒಂದು ಅದ್ಭುತವಾದ ಮಾತು ಹೇಳಿದ್ರಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಳ ಮೀಸಲಾತಿಯ ಆಶಯನೇ ಗೊತ್ತಿಲ್ಲ ಅಂಥೇಳಿ.
ಇಲ್ಲಿ ಮೀಸಲಾತಿನ ಅವರು ಜಾರಿ ಮಾಡೋದ್ರಲ್ಲಿ ಭದ್ರಾಗಿಲ್ಲ ಅಂತ ಹೇಳಿದ್ರಿ. ಇಡೀ ಭಾರತ ದೇಶದಲ್ಲಿ ಬರೀ 3% ಜನನ ತಲೆಯಲ್ಲಿಟ್ಕೊಂಡು EWS ಅಂತೇಳಿ ರಾತ್ರೋರಾತ್ರಿ 10% ಮೀಸಲಾತಿನ ಕೊಡ್ತಾರೆ ಸರ್. 10%ಅನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಜಾರಿಗೆ ತರ್ತಾರೆ. ಆಮೇಲೆ 103 ಏನು ತಿದ್ದುಪಡಿ ತರ್ತಾರೆ, ಸಂವಿಧಾನದ 103 ಅನುಚ್ಛೇದ ತಿದ್ದುಪಡಿ ತರ್ತಾರೆ. ಆ ತಿದ್ದುಪಡಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮಾತ್ರ ಅಲ್ಲ, ಆರ್ಥಿಕನೂ ಸೇರಿಸ್ತೀರಿ. ಇದನ್ನೇನಂತ ಕರಿಬೋದು ಸರ್ ನಾವು? ನೀವು 10% ಮೀಸಲಾತಿ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಒಂದೇ ಎರಡೇ ಜನಾಂಗಕ್ಕಲ್ಲ ಅದು. ಯಾರು ಯಾವುದೇ ಮೀಸಲಾತಿ ಪಟ್ಟಿಯಲ್ಲಿ ಬರೋದಲ್ಲ ಅಂಥವರು ಆರ್ಥಿಕವಾಗಿ ಹಿಂದುಳಿದವರಂತ ಪರಿಗಣಿಸಿ ಅವ್ರಿಗೆ ಇಡೀ ದೇಶದಲ್ಲಿ 10% ಮೀಸಲಾತಿ ಇದೆ. ಯಾರು ಬೇಕಾದರೂ ತೊಗೋಬೋದು. ಮೀಸಲಾತಿ ಪಟ್ಟಿ ಒಳಗೆ ಬರದೇ ಇರತಕ್ಕಂಥ ಜನಾಂಗ ಸರ್, ಎಲ್ಲರೂ ಒಂದಲ್ಲ ಒಂದು ಮೀಸಲಾತಿ ಪಟ್ಟಿಯಲ್ಲಿ ಬಂದೇ ಬಿಡ್ತಾರೆ ಅನ್ನೋದು 103 ತಿದ್ದುಪಡಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದಿರಿ, SCಗಳು STಗಳು OBCಗಳು ಈ ಒಂದು ಮೀಸಲಾತಿಯನ್ನು ಪಡ್ಕೊಳ್ಳಲು ಅರ್ಹರಲ್ಲ ಅಂತ. ಸೊ ಹಾಗಿದ್ಮೇಲೆ ಹೌದು, ನಾವು ಹೇಗೆ ಕನ್ಸಿಡರ್ ಮಾಡೋಕ್ಕಾಗತ್ತೆ ಅದನ್ನು? ಒಂದೇ ನಿಮಿಷ. SC STಗಳಿಗೆ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಪ್ರತ್ಯೇಕ ಮೀಸಲಾತಿ ಇದೆ. ಅದಕ್ಕೆ 10%ದಲ್ಲಿ ಅವರು ಸೇರಬಾರ್ದು ಅನ್ನೋ ಉದ್ದೇಶದಿಂದ ತಂದಿರ್ತಕ್ಕ. ಗೋವಿಂದ ಕಾರಜೋಳರೆ, ತಾವು ಹೇಳ್ತಾ ಇದ್ರಿ 17% ಮೀಸಲಾತಿಯನ್ನು SC ಸಮುದಾಯಕ್ಕೆ ಒಳ ಮೀಸಲಾತಿಯ ಮೂಲಕ ಹಂಚಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದರು. ಸಿದ್ದರಾಮಯ್ಯನವರು ಬಂದ ಮೇಲೆ ಇಲ್ಲ ನಾವು 15 ಕೊಡ್ತೀವಿ ಅಂದರು. ಯಾಕದು 17 ಇದ್ದಿದ್ದನ್ನು 15 ಯಾಕೆ? ಸಿದ್ದರಾಮಯ್ಯನವರು ಸರ್ಕಾರ ಮತ್ತು ಅವ್ರ ಮಂತ್ರಿಮಂಡಲದ ಜನ ಎಷ್ಟು ಮೋಸಗಾರರಿದ್ದಾರಂದ್ರೆ, ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ 17% SCಗೆ, 7% SCಗೆ ನಾವು ಮೀಸಲಾತಿ, STಗೆ 7 ಮಾಡಿದ್ದು ಬೊಮ್ಮಾಯಿಯವ್ರ ಸರ್ಕಾರ. 17% ವರ್ಗೀಕರಣ ಮಾಡ್ತಾರೆ. ಒಳ ಮೀಸಲಾತಿದು ವಿಧಾನಸಭೆಯಲ್ಲಿ ಇಡ್ತಾರೆ, 17% ಮಾಡ್ತಾರೆ. ವಿಧಾನ ಪರಿಷತ್ನಲ್ಲಿ ಇಡ್ತಾರೆ, 17% ಆಯ್ತು. ಹೌದು, ರಾಜ್ಯಪಾಲರ ಕಳೆದ ಅನುಮಾನದ ತೊಗೊಳ್ತಾರೆ. SC ಒಳಗೆ 3 ಗುಂಪು ಮಾಡಿದ್ರು. ನಾಗಮೋಹನ್ ದಾಸ್ ವರದಿನೂ ನೋಡಲಿಲ್ಲ, ಸದಾಶಿವನ ವರದಿನೂ ನೋಡಲಿಲ್ಲ, ಮಾಧುಸ್ವಾಮಿ ವರದಿನೂ ನೋಡಲಿಲ್ಲ. ಮನಸ್ಸೋ ಇಚ್ಛೆ 6% A ಗುಂಪಿಗೆ, 6% B ಗುಂಪಿಗೆ, 5% 3ನೇ ಗುಂಪಿಗೆ, C ಗುಂಪಿಗೆ. ಕೋರ್ಟ್ ಅಲ್ಲದೆ ಅಂಥೇಳಿ ಇವರು ಅದನ್ನು ಹಿಂತಗೊಳ್ತೀವಿ ಅಂತಾರಲ್ಲ. ಹಾಗಾದ್ರೆ ನೀವು ಮೋಸ ಮಾಡಿದ್ರಲ್ಲ ಸದನಕ್ಕೆ. ಕೋರ್ಟಲ್ಲಿ ಪೆಂಡಿಂಗ್ ಇದ್ದಾಗ ಯಾಕೆ ಸದನದಲ್ಲಿ ಮಂಡಿಸಿದ್ರಿ? 17% ವರ್ಗೀಕರಣ 3 ಗುಂಪುಗಳನ್ನ ಮಾಡಿ 6, 6, 5 ಮಾಡಿದ್ರಿ. ಹೌದು, ಒಪ್ಪಿಗೆ ತೊಗೊಂಡ್ರಿ. ರಾಜ್ಯಪಾಲರ ಹತ್ರ ಕಾಡಿಬೇಡಿ ಅನುಮೋದನೆ ತೊಗೊಂಡ್ರಿ. ಅವ್ರು ಕ್ಲಾರಿಫಿಕೇಷನ್ ಕೇಳಿದ್ರೆ ಕೊಡ್ದೇನೆ ಹೋಗಿ ದಂಡಗೆ ಹೋಗಿ ಕೂತ್ರಿ. ಪರಮೇಶ್ವರ, ಮುನಿಯಪ್ಪ, ಮಹಾದೇವಪ್ಪ ಹೀಗೆ ಎಲ್ಲ ದಂಡಗೆ ಹೋದರು. ಸತೀಶ್ ಜಾರಕಿಹೊಳಿ ಎಲ್ಲರೂ ಹೋಗಿ ತೊಗೊಂಡು ಬಂದ್ರಿ. ಅದನ್ನು ಯಾಕೆ ಅನುಷ್ಠಾನ ಮಾಡಲಿಲ್ಲ? ಹಾಗಾದ್ರೆ ನೀವು ಕೋರ್ಟಲ್ಲಿ ಪೆಂಡಿಂಗ್ ಇದ್ದರೆ ಅದನ್ನು ಸದನದಲ್ಲಿ ಯಾಕೆ ಮಂಡಿಸಿದ್ರಿ? ಹೇಳಬೇಕಲ್ಲ ಉತ್ತರ. ಇದು ಮಾಡತಕ್ಕಂಥ ದ್ರೋಹ ಮತ್ತು ಮೋಸ. ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ಇದಕ್ಕೊಂದು ಸರಿಯಾದ ಮಾರ್ಗದರ್ಶನ ಮಾಡಬಹುದಾಗಿತ್ತಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಈಗ ಅವರು ನಮ್ಮ ರಾಜ್ಯದ ಹಿರಿಯ ನಾಯಕರು ಅಷ್ಟೇ ಅಲ್ಲ, ಅಖಿಲ ಭಾರತ ಮಟ್ಟದಲ್ಲಿ ರಾಜಕಾರಣದಲ್ಲಿ ಹಿರಿಯ ನಾಯಕರು, AICC ಅಧ್ಯಕ್ಷರು. ಅವ್ರ ಈ ಸಮಸ್ಯೆ ಎಲ್ಲನೂ ಗೊತ್ತಿರ್ತಕ್ಕಂಥವ್ರು, ಹಳ್ಳಿಯಿಂದ ದಿಲ್ಲಿವರೆಗೂ ಗೊತ್ತಿರ್ತಕ್ಕಂಥವ್ರು. ಅವ್ರು ಮಾಡ್ಬೋದಾಗಿತ್ತು, ಯಾಕೆ ಮನಸ್ಸು ಮಾಡ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಯಾರನ್ನೂ ಸಮಾಧಾನ ಪಡಿಸದ ಒಂದು ಒಳ ಮೀಸಲಾತಿ ಯಾಕೆ ಸರ್ ಕೊಡ್ತಾರೆ? ನಾನು ರಾಜಕೀಯ ಉದ್ದೇಶ ಇಟ್ಕೊಂಡೇ ಒಳ ಮೀಸಲಾತಿಯನ್ನು ಮಾಡಿದ್ರು ಅನ್ಕೊಂಡ್ರೆ ಅವ್ರಿಗೆ ಅಟ್ಲೀಸ್ಟ್ ನಮ್ಮ ವೋಟ್ ಬ್ಯಾಂಕ್ನವರು ತಾವು ಸಮಾಧಾನ ಪಡಿಸ್ಕೊಳ್ಬೇಕಾಗಿತ್ತಲ್ಲ. ಸಮಸ್ಯೆ ಇದೆ. ಒಂದು, ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. 2,85,000 ಹುದ್ದೆ ತುಂಬುವಂಥ ಹೊರೆ ಅವ್ರ ಮೇಲಿದೆ. ಅದಕ್ಕೆ ಅನುದಾನ ಕೊಡಲಿಕ್ಕೆ ಆಗಲಾರ್ದಕ್ಕಾಗಿ ಇಂಥ ಗೊಂದಲ ಸೃಷ್ಟಿ ಮಾಡಿ ಮುಂದೂಡೋದು ನಂಬರ್ 1. ಕೆಲವರ ಒತ್ತಾಸೆಗೆ ಮಣಿದು ಇದನ್ನು ಮುಂದೆ ಹಾಕ್ತಕ್ಕಂಥದ್ದು 2ನೇದು. ಅವರಿಗೆ ಬಾಬಾ ಸಾಹೇಬ್ರ ಚಿಂತನೆಯೂ ಇಲ್ಲ, ಸುಪ್ರೀಂ ಕೋರ್ಟಿನ ಕಾಳಜಿನೂ ಇಲ್ಲ. ಯಡಿಯೂರಪ್ಪ ಅಭಿಮಾನೋತ್ಸವ ಯಾರ ತಲೆಗೆ ಬಂತಿದೆ? ಏಕಾಏಕಿ ಪ್ಲ್ಯಾನು ಏನು? ಗುರಿ ಏನು? ಉದ್ದೇಶ ಏನು? ಯಡಿಯೂರಪ್ಪನವರ ಅಭಿಮಾನೋತ್ಸವ ಮಾಡಬೇಕು ಅಂತ ಹುಳ ತಲೆ ಒಳಗೆ ಎಲ್ಲರಿಗೂ ಹಾಕಿದವ ನಾನೇ. ಓಕೆ. ಬೇರೆ ಯಾರೂ ಅಲ್ಲ. ಯಾಕೆ ಹಾಕಿದೆ ಅಂದ್ರೆ, ಯಡಿಯೂರಪ್ಪನವರು
ಒಬ್ಬ ಸಮಾಜ ಸೇವಕನಾಗಿ 50 ವರ್ಷಗಳ ಕಾಲ ಕೆಲಸ ಮಾಡಿದ್ದಲ್ಲದೇ ಏನೂ ಇಲ್ಲದಂಥ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದ ಮುಖ್ಯಮಂತ್ರಿ ಆದಂಥವ್ರು. ಅವರಲ್ಲಿ ನನ್ನ ಒಡನಾಟ ಬಂದ ಮೇಲೆ ಒಂದು 3 ಉದಾಹರಣೆಗೆ ಹೇಳಿಬಿಡ್ತೀನಿ. HIV ರೋಗ ಭಾಳ ಉಲ್ಬಣ ಆಗಿತ್ತು 2008-09ರಲ್ಲಿ. ಓಕೆ. ಪ್ರತಿ ಹಳ್ಳಿನಲ್ಲೂ HIV ಆಗಿತ್ತು. HIV ಹೇಗೆ ನೋಡ್ತಿದ್ರಂದ್ರೆ, ಹೌದು, ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ನಾವು ಸಣ್ಣವರಿದ್ದಾಗ ಈ ಮಹಾರೋಗಿಗಳಿಗೆ, ಕುಷ್ಠರೋಗಿಗಳಿಗೆ ಊರು ಬಿಟ್ಟು ದೂರ ಇಡ್ತಿದ್ರು, ಹೊಲಗೊಳದಾಗ ಇಡ್ತಿದ್ರು. ಸಾಂಕ್ರಾಮಿಕ ರೋಗ. ಅವ್ರಿಗೆ ನಾಯಿಗೆ ನರಿಗೆ ಹಾಕಿದಂಗೆ ಅನ್ನ ಅಲ್ಲಿ ದೂರ ಇಟ್ಟು ಬರ್ತಿದ್ರು ಮನೆಯವರು, ಅವೇ ತೊಗೊಂಡು ತಿನ್ಬೇಕಾಕಿತ್ತು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಲಕತ್ತಿತ್ತು HIV ರೋಗಗಳು. HIV ರೋಗ ಇದು ಸಾಂಸರ್ಗಿಕವಾಗಿ ಹಂಬತಕ್ಕಂಥದ್ದಲ್ಲ. ಅವ್ರನ್ನ ಮನುಷ್ಯರಂತೆ ಕಾಣ್ರಿ, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ರಿ, ಅವ್ರಿಗೆ ಬದುಕಲಿಕ್ಕೆ ಅವ್ರಿಗೆ ಚೈತನ್ಯ ತುಂಬ್ರಿ ಅಂತ ಹೇಳಬೇಕಾದಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಮೊಟ್ಟ ಮೊದಲನೇ ಕಾರ್ಯಕ್ರಮ ನಮ್ಮ ಕ್ಷೇತ್ರಕ್ಕೆ ಕರ್ಕೊಂಡೋದು ಇಂಗಳಿಗೆ ವಿಲೇಜಿಗೆ. ಓಕೆ. ಇಂಗಳಿಗೆ ವಿಲೇಜಿಗೆ ಕರ್ಕೊಂಡು ಹೋಗಿ ಯಡಿಯೂರಪ್ಪನವ್ರನ್ನ HIV ಪೇಷಂಟ್ ಜೊತೆಯಲ್ಲಿ ಉಪಹಾರ ಮಾಡಿಸಿದ ಅವ್ರ ಮನೆಯಲ್ಲಿ, HIV ಪೇಷಂಟ್ ಮನೆಯಲ್ಲಿ. ಅವತ್ತ ನನಗೆ ಭಾಳ ವರ್ಷದಿಂದ ದೇವದಾಸಿ ಹೆಣ್ಣುಮಕ್ಕಳು, ಉತ್ತರ ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ಅದ. ಯಾರು ಹೊಲೆಮಾದಿಗರು ದೇವದಾಸಿ ಪದ್ಧತಿಗೆ ತಮ್ಮ ಮನೆ ಹೆಣ್ಣುಮಕ್ಕಳನ್ನ ಬಿಡ್ತಾರ, ಬಡವರು ಮೈ ಮಾರ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ನೋಡಿ ನನಗೆ ಭಾಳಷ್ಟು ಕನಕರ ಇತ್ತು, ನೋವಿತ್ತು. ಅದಕ್ಕಾಗಿ ಅವ್ರಿಗೇನಾದರೂ ಮಾಡಬೇಕು ಅಂಥೇಳಿ 2,500 ಹೆಣ್ಣು ಮಕ್ಕಳನ್ನ ದೇವದಾಸರನ್ನ ಸಂಗ್ರಹ ಮಾಡಿದೆ. ಬಾಗಲಕೋಟಿನಲ್ಲಿ ರಬಕವಿ ಬನ್ನಟ್ಟಿ, ಜಮಖಂಡಿನಲ್ಲಿ ಜಾಸ್ತಿ, ಮುಧೋಳದಲ್ಲಿ ಜಾಸ್ತಿ, ಬೀಳಿಗೆಯಲ್ಲಿ ಜಾಸ್ತಿ ಅವ್ರನ್ನೆಲ್ಲ ಕರೆಸಿಬಿಟ್ಟಿದ್ದೆ. ಕರೆಸಿ ಕ್ಯಾಪ್ ಹಾಕಿ ಕೂಡಿಸಿದ್ದೆ. ಯಡಿಯೂರಪ್ಪನವ್ರು ಸ್ಟೇಜಿಗೆ ಬಂದರು. ಗಾಬರಿ ಆದರು. ಇಷ್ಟು ಜನ ಹೆಣ್ಣುಮಕ್ಕಳು ಕ್ಯಾಪ್ ಹಾಕ್ಕೊಂಡು ಕೂತಾರೆ, ಏನಪ್ಪ ಇದು ಅಂದರು. ಸರ್, ಅವರು ದೇವದಾಸಿ ಹೆಣ್ಮಕ್ಳು. ಯಾಕೆ ಬಂದಾರ? ಬಡವರು ಸಹಾಯಕ್ಕೆ ಕೇಳಕ್ಕೆ ಬಂದಾರ. ಹಾಗಾದ್ರೆ ಅವ್ರಿಗೊಂದು ಹಸು ಕೊಟ್ಬಿಡೋಣ ಎಲ್ಲರಿಗೂ ಅಂದರು. ಬೇಡ ಅಂತೇಳಿ. ಹಸು ಏನು ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಇರ್ಲಿಕ್ಕೆ ಮನೆಯಲ್ಲಿ ಗುಡಿಸಲ್ದಾಗಿರ್ತಾರೆ, ಒಂದು ಸಣ್ಣ ಕೋಲಿ ಒಳಗಿರ್ತಾರೆ. ಆಕಳ ಎಲ್ಲಿ ಕಟ್ಟಬೇಕು ಅವ್ರು ಅಂತೇಳಿ. ಅದಕ್ಕೆ ಮತ್ತು ಏನು ಮಾಡಂತಿ ಅಂದ್ರೆ ಅವ್ರಿಗೆ ಮಾಶಾಸನ ಕೊಡಿ, ಮಾಜಿ ದೇವದಾಸಿಯರಿಗೆ. ಆ ಮನುಷ್ಯನಲ್ಲಿ ನಾ ಕಂಡಂಥ ಮಾನವೀಯತೆ, ಸೀದಾ ಸ್ಟೇಜ್ ಏರಿದ್ರು, ಮೈಕ್ ತೊಗೊಂಡ್ರು. ಇಂದಿನಿಂದ ರಾಜ್ಯದಲ್ಲಿರ್ತಕ್ಕಂಥ ದೇವದಾಸಿ ಹೆಣ್ಣು ಮಕ್ಕಳಿಗೆ ಮಾಸಾಸನ 400 ರೂಪಾಯಿ ಕೊಡ್ತೀನಿ, ಅವ್ರು ಬದುಕಿರುವವರೆಗೆ ಗೊತ್ತು ಅನೌನ್ಸ್ ಮಾಡಿಬಿಟ್ರು, ಸರ್ಕಾರಿ ಆದೇಶ. ಅಲ್ಲಿಂದ ಬಂದ ಮೇಲೆ ಕ್ಯಾಬಿನೆಟಿಗೆ ತರಿಸಿ ಸರ್ಕಾರಿ ಆದೇಶ ಮಾಡಿದರು, 400 ರೂಪಾಯಿ ಪೆನ್ಷನ್. ಒಂದೇ ದಿನ 37,000 ಚಿಲ್ಲರೆ, 37,000 ದೇವದಾಸಿ ಹೆಣ್ಣು ಮಕ್ಕಳಿಗೆ ಮಾಸಾಸನ ಕೊಟ್ಟು. ಇದು 2008ರ ಸರ್ಕಾರ. 8-9. ಅದು ನನ್ನ ಮನಸ್ಸಿನ ಮೇಲೆ ಅಚ್ಚಳಿದು ಉಳಿದಿತ್ತು. ಎಂಥ ಸಾಮಾಜಿಕ ಕಳಕಳಿ ಕಾಡಿಸಿ ನೋಡಿ. ಎರಡನೇದ್ದು ಇನ್ನೊಂದು ಪ್ರಸಂಗ ಬಂತು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು. ಈ ವಯಸ್ಸಾದವ್ರಿಗೆ ಒಂದು ಸಂಧ್ಯಾ ಸುರಕ್ಷಾ ಅಂಥೇಳಿ ಯೋಜನೆ ಜಾರಿಗೆ ತರುವುದು ಅಂಥೇಳಿ ಮಾಡ್ರಿ ಸರ್, ಒಳ್ಳೇದಾಗ್ತದೆ. 60 ವರ್ಷ ದುಡಿದು ಮುದುಕರಾಗಿರ್ತಾವೆ ಪಾಪ, ಅವಕ್ಕೆ ಏನು ದುಡಿಯೋದು ಬಂದಾಯ್ತಾ, ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಏನೂ ದುಡಿಯೋದಿಲ್ಲ ಅಂತೇಳಿ ಬಡತನದಿಂದ. ಅದಕ್ಕೆ ಅವ್ರಿಗೆ ಕೊಟ್ಬಿಡು, ಕ್ಯಾಬಿನೆಟಿಗೆ ತೊಗೊಂಡ್ಬಂದರು. ತೊಗೊಂಡು ಬಂದಮೇಲೆ ನಮ್ಮಲ್ಲಿ ಕೆಲವು ಶ್ರೀಮಂತ ಮಂತ್ರಿಗಳು ಇದ್ದರು. ಅವರು ಏನು ರೀ ದುಡಿಯೋದಕ್ಕೆ ಜನನೇ ಸಿಗೋದಿಲ್ಲ, ಹಿಂಗೆ ಮಾಡಿದ್ರಿ ಅಂದ್ರೆ ಮಾಡಬೇಡ್ರಿ ಅಂದರು. ಯಡಿಯೂರಪ್ಪನವ್ರು ಒಂದೇ ಮಾತು ಹೇಳಿದ್ರು, 60 ವರ್ಷ ಬಡವ ದುಡಿದದ್ದು ಮುಪ್ಪಾದದ್ದು ಸಾಕು, ಇನ್ಮೇಲೆ ದುಡಿಬೇಕಾಗಿಲ್ಲ. ಅವನಿಗೆ 500 ರೂಪಾಯಿ 400 ರೂಪಾಯಿ ಪೆನ್ಷನ್ ಕೊಟ್ಟಿವಿ ಅಂದ್ರೆ ಮಕ್ಕಳು ನೋಡ್ತಾರೆ, ಮೊಮ್ಮಕ್ಕಳು ನೋಡ್ತಾರೆ, ಸೊಸೆಯಂದರು ನೋಡ್ತಾರೆ. ಅದಕ್ಕೆ ಭಾಷಣದಲ್ಲಿ ಹೇಳ್ತಿದ್ವಿ ನಾವು, ಮಾಸಾಸನ ಕೊಡ್ಲಿಕ್ಕೆ ಶುರು ಆದಮೇಲೆ ಮುದುಕಿನ ಅಜ್ಜ ಅಜ್ಜಿನ ನನ್ನ ಮನೆಯಲ್ಲಿರು ಅಂತೇಳಿ ಸೊಸೆಯಂದರು ಮೊಮ್ಮಕ್ಕಳು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅಂತೇಳಿ ಭಾಷಣ ಮಾಡ್ತಿದ್ವಿ. ಅದು ಸಾಮಾಜಿಕ ಕಳಕಳಿ ಕಾಳಜಿ. ಇನ್ನೊಂದು ವಿಷಯ ಹಾಗೆ ಚರ್ಚೆ ಮಾಡಿದಾಗ ನನಗೆ ಅಡಿಷನಲ್ ಆಗಿ ಅವಾಗೂ
ಸಮಾಜ ಕಲ್ಯಾಣ ಇಲಾಖೆ ಕೆಲವು ದಿವಸ ಕೊಟ್ಟಿದ್ದರು. ಈ ಸುಧಾಕರ್ ಇದ್ದಾರಲ್ಲ, ಸುಧಾಕರ್ನ ಬೇಡ ಅಂತ ಬದಲು ಮಾಡಿ ನನಗೆ ಕೊಟ್ಟಿದ್ದರು. ಓಕೆ, ನೀನೇ ಮಾಡಬೇಕು ಅಂತೇಳಿ ಎಡಿಷನಲ್ ಆಗಿತ್ತು, ಅದು ಹೆಚ್ಚುವರಿ ಖಾತೆ ನನ್ನ ಹತ್ರ. ಸರ್, ನಮ್ಮ ಹೆಣ್ಣು ಮಕ್ಕಳು ಗ್ರಾಮಾಂತರ ಪ್ರದೇಶದಲ್ಲಿ SC ST ಆಯ್ತು ಬಡವು ಎಲ್ಲ ಜಾತಿಯವರು ಓದಂಗಿಲ್ಲ, 5ನೇ ತನೋ 7ನೇ ತನೋ ಬಿಟ್ಟು ಬಿಡ್ತಾರ. ಏನು ಮಾಡಬೇಕು? ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋಣ, ಅಪ್ ಟು SSLCವರೆಗೂ ಓದುವ ಹಂಗೆ ಮಾಡೋಣ. ಹಾಗಾದ್ರೆ ಮಾಡಿಬಿಡೋಣ, ಕ್ಯಾಬಿನೆಟ್ಗೆ ತರಿಸೋಣ ಅಂದು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಿಟ್ಟು ವಸತಿ ಶಾಲೆಗಳು ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲ ತಾಲೂಕಿನಲ್ಲಿದ್ದರೆ ಅದು ಯಡಿಯೂರಪ್ಪನವ್ರ ಕೊಡುಗೆ. ಯಡಿಯೂರಪ್ಪನವರ ಸಾಮಾಜಿಕ ಕಳಕಳಿ, ಅವ್ರು ಮಾಡಿದ ಅಭಿವೃದ್ಧಿ ಕೆಲಸಗಳು ಒಂದು ಕಡೆ. ಇನ್ನೊಂದು ಕಡೆ 2023 ಚುನಾವಣೆಗಿಂತ ಮುಂಚೆ ಸಿದ್ದರಾಮಯ್ಯನವರ ಬರ್ಡೇ ನೆಪ ಇಟ್ಕೊಂಡು ಸಿದ್ದರಾಮೋತ್ಸವ ಮಾಡಿದ್ರು. ಅದೊಂಥರ ಅವ್ರ ಕ್ಯಾಂಪೇನ್ ಕಿಕ್ ಸ್ಟಾರ್ಟ್ ಆದಂಗೆ ಆಯಿತು. ಈಗ ನೀವು ಕಿಕ್ ಸ್ಟಾರ್ಟ್ ಮಾಡ್ತಿದ್ದೀರಿ ಕ್ಯಾಂಪೇನ್ BJPದು. ನಾನೊಂದು ರಾಜಕೀಯ ಪೊಲಿಟಿಕಲ್ ಉದ್ದೇಶ ಅಲ್ವಾ ಅಭಿಮಾನೋತ್ಸವ? ಎಸ್, ಅದಕ್ಕೂ ಬರ್ತೀನಿ. ನಾನೊಂದು ರಾಜಕೀಯ ಪಕ್ಷದಲ್ಲಿದ್ದೇನೆ. ನನ್ನ ಪಕ್ಷದ ಕಾರ್ಯಕರ್ತರು ಉತ್ಸಾಹದಿಂದ ಓಡಾಡಬೇಕು, ಅವ್ರಿಗೆ ಚಾರ್ಜ್ ಮಾಡಬೇಕು ಅನ್ನೋ ಸಲುವಾಗಿ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಅದ. ಯಡಿಯೂರಪ್ಪನವರು ಚುನಾವಣೆ ರಾಜಕೀಯ ಕಾರಣದಿಂದ ನಿವೃತ್ತರಾಗ್ತಾರೆ, ರಾಜಕೀಯದಲ್ಲಿರ್ತಾರೆ, ಅವ್ರ ಮಾರ್ಗದರ್ಶನ ತೊಗೊಳ್ಳೋನು, ಅವ್ರಿಗೊಂದು 50 ವರ್ಷ ದುಡ್ದದ್ದಕ್ಕೆ ಒಂದು ಗೌರವ ಸಲ್ಲಿಸೋಣ ಅನ್ನೋ ಕಾರಣಕ್ಕಾಗಿ ಅಭಿಮಾನೋತ್ಸವ. ಎರಡನೇದ್ದು, ಅದರ ನೆರಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪುಟದ ಹೇಳಬೇಕು. ಎಷ್ಟು ಜನ ಸೇರಿಸ್ಬೇಕು ಅಂತ ಉದ್ದೇಶ? ಏನು ಆ್ಯಕ್ಷನ್ ಪ್ಲಾನ್ ಏನು? ಒಂದು 8ರಿಂದ 10 ಲಕ್ಷ ಕರಿಬೇಕು ಅಂತ ಮಾಡಿದ್ವಿ. ಓಕೆ, 8ರಿಂದ 10 ಲಕ್ಷ. ದಿಲ್ಲಿ ನಾಯಕರು ಏನಂತಾರೆ? ದಿಲ್ಲಿ ನಾಯಕರಿಗೆ ನಾನು ವಿನಂತಿ ಮಾಡಿದೆ, ಹೋಗಿ ಹಿಂಗೆ ಮಾಡಬೇಕಂತ ಮಾಡೀನಿ ಅಂತ. ಫಸ್ಟ್ ಕೇಳಿದ್ದೆ ನಾನು ಅಮಿತ್ ಶಾ ಅವ್ರನ್ನ. ಏನಂದ್ರು ಅಮಿತ್ ಶಾ? ಸರ್, ಇದೇ ರೀತಿ ಮಾಡ್ಬೇಕಂತ ಮಾಡು, ನಾನು ಬರ್ತೀನಿ ಅಂತೇಳಿ. ಓಕೆ, ಅದರ ಪ್ರಕಾರ ಮೊನ್ನೆ ಸೂಚನೆ ಕೊಟ್ಟರು. 8, 9 ನನಗೆ ಡೇಟ್ ಕೊಡ್ತೀನಿ, ಯಾವುದು ಫೈನಲ್ ಮಾಡ್ತೀವಿ ಮಾಡು ಅಂದರು. 9 ತಾರೀಕು ಫೈನಲ್ ಮಾಡಿ ಅವ್ರಿಗೆ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಸುದ್ದ ಪಾರ್ಟಿ ಕಡೆಯಿಂದ ಕಳಿಸ್ಕೊಟ್ರು. ಬರ್ತಾರೆ ಅಮಿತ್ ಶಾ ಅವರು? ಅಮಿತ್ ಶಾ ಅವರು. ಓಕೆ, ನಿಮ್ಮ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಇಷ್ಟೊಂದು ಇಟ್ಕೊಂಡು ನೀವು ಅಭಿಮಾನೋತ್ಸವ ಹೆಂಗೆ ಸರ್ ಮಾಡ್ತೀರಿ? ಒಂದು ರಾಜಕೀಯ ಯಡಿಯೂರಪ್ಪ ಅಂದರೆ, ಅವರ ಮಗ ವಿಜಯೇಂದ್ರ ಅಂದರೆ, ಹರಿಹಾಯುವಂಥ ಒಂದು ದೊಡ್ಡ ಗುಂಪಿದೆ ನಿಮ್ಮಲ್ಲಿ, ಪ್ರಭಾವಿಗಳಿರೋರು ಪಕ್ಷ. ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಅಂದ್ರೆ ಅದು ರಾಜಕೀಯ ಪಕ್ಷನೇ ಆಗೋದಿಲ್ಲ. ಭಿನ್ನಾಭಿಪ್ರಾಯಗಳು ವಿಷಯಾಧಾರಿತ ಭಿನ್ನಾಭಿಪ್ರಾಯಗಳು ಇರ್ತಾವೆ. ಓಕೆ, ಆ ವಿಷಯಾಧಾರಿತ ಭಿನ್ನಾಭಿಪ್ರಾಯಗಳು ಶಾಶ್ವತ ಅಲ್ಲ. ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಮಾಡಿದ್ವಿ. ಮೊನ್ನೆ ದಾವಣಗೆರೆ ನಿಮಗೆ ಸಮೀಪದಾಗೆ ಇದ್ದದ್ದು ಒಂದು ಉದಾಹರಣೆ. ದಾವಣಗೆರೆ ಚುನಾವಣೆ ಮಾಡಿದ್ವಿ, ಒಕ್ಕಟ್ಟಾಗಿ ಒಂದಾಗಿ ಮಾಡಿದ್ವಿ. ಅಲ್ಲಿ ಭಿನ್ನಾಭಿಪ್ರಾಯ ಅಂತೂ ತಾರಕಕ್ಕೇರಿತ್ತು. ಹೌದು, ಬಾಗಲಕೋಟ್ನಲ್ಲೂ ಭಿನ್ನಾಭಿಪ್ರಾಯ ಇತ್ತು. ನಾನೇ ಸ್ವತಃ ಕೂತು ಎಲ್ಲರೂ ಮನೆಗೆ ಹೋಗಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ನಾಮಿನೇಷನ್ ಕೊಡಿಸಿ ಎಲ್ಲರನ್ನೂ ಓಡಾಡಕ್ಕೆ ಹಚ್ಚಿದೆ. ಅದು ರಾಜಕೀಯ ಪಕ್ಷದ. ಈಗ ದಾವಣಗೆರೆ ಬಾಗಲಕೋಟೆ ಏನಾಗಬೇಕು? ಏನಾಗುತ್ತೆ ದಾವಣಗೆರೆ ಬಾಗಲಕೋಟೆ ರಿಸಲ್ಟ್ ಏನಾಗುತ್ತೆ? ನಾವೇ ಗೆಲ್ತೇವೆ. ಬಾಗಲಕೋಟೆ ಆಯ್ತು, ನಿಮ್ಮ ಕ್ಷೇತ್ರಕ್ಕೆ ಬರೋಣ. ಬಾಗಲಕೋಟೆ ಏನಾಗುತ್ತೆ ಹೇಳಿ? ಬಾಗಲಕೋಟೆ ಗೆಲ್ತೇವೆ, ಖಂಡಿತವಾಗಿಯೂ ಗೆಲ್ತೇವೆ. ಅಲ್ಲ ಸರ್, ರಾಜ್ಯ ಆಡಳಿತ ಅವ್ರದ್ದಿದೆ. ಆಡಳಿತ ಅವ್ರದ್ದಿದೆ. ಊರಿಗೊಬ್ಬೊಬ್ಬ ಮಿನಿಸ್ಟರ್ ಬಂದು ಕೂತ್ಕೊಂಡಿದ್ದಾರೆ, ಅವರು MLAಗಳು ಬಂದು ಕೂತ್ಕೊಂಡಿದ್ದಾರೆ. 50 ಜನ MLAಗಳು ಬಂದಿದ್ದರು, 23 ಜನ ಮಂತ್ರಿಗಳಲ್ಲೇ ಇದ್ದರು, ಮುಖ್ಯಮಂತ್ರಿಗಳು 1 ವಾರ ಇದ್ದರು. ಮೊದಲು 3 ದಿನ ಬಂದೋದ್ರು. ಒಂದಿನ ಅವ್ರ ಫ್ಯಾಮಿಲಿ ಜಗಳ ಬಗೆಹರಿಸಲಿಕ್ಕೆ, ಇನ್ನೊಂದು ದಿನ ನಾಮಿನೇಷನ್ಗೆ ಪೂರ್ವ ತಯಾರಿಗಾಗಿ 3 ದಿನ ಬಂದರು. ಒಂದೊಂದು ದಿನ 6 ದಿನ ಒಮ್ಮೆ ಬಂದು ಕೂತರು. ಮತ್ತೆ 106 ಕೋಟಿ ರೂಪಾಯಿ ಕಟ್ಕೊಂಡು ಬಂದು ಕೂತರು. ಆದರೂ ನಾವು ಗೆಲ್ತೀವಿ. ಸಿದ್ದರಾಮಯ್ಯನವರು ಅವರದ್ದೇ ಸಮುದಾಯದ ಒಂದು ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಟ್ಟು ಬಿಡ್ತಾರಾ ನಿಮಗೆ? ನೋಡಿ, ಸಿದ್ದರಾಮಯ್ಯನವರು 3 ವರ್ಷದ ಆಡಳಿತದಲ್ಲಿ ಜನ ಬೇಸತ್ತಾರ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ವಿಧಾನಸೌಧದಲ್ಲಿ ಕೂತು ಯಾರೂ ಆಡಳಿತವನ್ನು ಮಾಡ್ತಾ ಇಲ್ಲ. ಅವರು ಮಂತ್ರಿಗಳು ಹೇಳಿ ನೋಡೋಣ, ದೊಡ್ಡ ದೊಡ್ಡ ಇಲಾಖೆಯವರು. ಕೃಷಿ ಮಂತ್ರಿ 8 ಸಾರಿ ಬಿಜಾಪುರಕ್ಕೆ ಬಂದಾನೆ, 8 ಸಾರಿ ಗುಲ್ಬರ್ಗಕ್ಕೆ ಹೋಗ್ಯಾರ. ಅವರು ಏರ್ಪೋರ್ಟ್ ಇರೋ ಕಡೆ ಮಾತ್ರ ಸೀಮಿತ ಆಗ್ಯಾರ. ಅಲ್ಲಿ ಹೋಗ್ತಾರೆ, ಒಂದು ಫ್ಲೈಯಿಂಗ್ ವಿಸಿಟ್ ಮಾಡಿ ನೆಕ್ಸ್ಟ್ ಫ್ಲೈಟಿಗೆ ಓಡಿ ಬಂದುಬಿಡ್ತಾರೆ. ಇದು ಅಲ್ಲ ಆಡಳಿತ. ನಾನು ಮಾಡಿದ್ದೀನಿ.
ಗೋವಿಂದ ಕಾರಜೋಳ ಯಾವುದೇ ಸರ್ಕಾರ ಆಗಲಿ ಅಧಿಕಾರಕ್ಕೆ ಬಂದು ಒಂದು 2.5-3 ವರ್ಷಕ್ಕೆ ಒಂದು ಫಟಿಗ್ ಫ್ಯಾಕ್ಟರ್ ಅಂತ ಬರುತ್ತೆ, ಒಂದು ಜನಕ್ಕೊಂದು ಅಸಮಾಧಾನ ಅನ್ನೋದು ಇರುತ್ತಪ್ಪ. ಆನಂತರ ಎಲೆಕ್ಷನ್ ಹತ್ತಿರ ಬಂದಾಗ ಈಗ ನೋಡ್ರಿ, ಕ್ಯಾಬಿನೆಟ್ ರೀಶಫಲ್ ಚರ್ಚೆ ಮಾಡ್ತಿದ್ದಾರೆ, ಒಂದಷ್ಟು ಹೊಸ ಮುಖಗಳನ್ನು ತರ್ತಾರೆ, ಹೊಸ ಘೋಷಣೆಗಳನ್ನು ಮಾಡ್ತಾರೆ, ಎಲೆಕ್ಷನ್ ಟೈಮಿಗೆ ಮತ್ತೆ ಪ್ರಿಪೇರ್ ಆಗ್ತಾರೆ ಅವರು. ನೋಡಿ, ಈ ಬಾರಿ 2023 ಚುನಾವಣೆ ನಮ್ಮ ತಪ್ಪಿನಿಂದ ಅಧಿಕಾರಕ್ಕೆ ಬಂದದ್ದು. ನಿಮ್ಮ ತಪ್ಪಿನಿಂದ ಅವರು ಅಧಿಕಾರಕ್ಕೆ ಹೌದು. ಅವ್ರಿಗೆ ಜನ ಬೇಕು ಅಂತ ಬಯಸಿ ಅಧಿಕಾರಕ್ಕೆ ತರಲಿಲ್ಲ. ನಮ್ಮ ತಪ್ಪು ಒಂದು, ತಾಂತ್ರಿಕ ತಪ್ಪು ನಾವು ಮಾಡಿದ್ವಿ. ಎರಡನೇದ್ದು, ಗ್ಯಾರಂಟಿಗಳ ಹೆಸರಿನಲ್ಲಿ ಬಡವರ ಮನಸ್ಸನ್ನು ಕೆದ್ದು ಮತ ಪಡೆದು ಅಧಿಕಾರಕ್ಕೆ ಬಂದಿದ್ದಾರೆ. 2 ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರಿಗೆ ಜನರ ಬಗ್ಗೆ ಕಳಕಳಿ ಕಾಳಜಿ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ರೈತರ ಆತ್ಮಹತ್ಯೆ ನೆತ್ತೆ ನಡೀತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವೆ. ದೀನದಲಿತರ ಮೇಲೆ ಅಟ್ರಾಸಿಟಿಗಳಾಗ್ತಾನೆ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವ್ರ ಆಡಳಿತ, ಅವರೇನು ಅಹಿಂದ ನಾಯಕರತ್ತು ಬಿಂಬಿಸ್ಕೊಂಡು ಆಡಳಿತ ಮಾಡ್ತಿದ್ರು, ಆ ಗತ್ತು ಇಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಇದೆ, ಆಡಳಿತ ವಿರೋಧಿ ಅಲೆ ಇದೆ ಅಂತಿದ್ರಿ ನೀವು. ಇಷ್ಟು ವರ್ಷ ರಾಜಕಾರಣ ನೋಡಿದ್ದೀರಿ. ರಾಜ್ಯದಲ್ಲೊಂದು ಚರ್ಚೆ ನಡೀತಾನೇ ಇದೆ, ನಾಯಕತ್ವ ಬದಲಾವಣೆ ಅಂತ. ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಏಕಾಏಕಿ ದಲಿತ ಮುಖ್ಯಮಂತ್ರಿಯ ಚರ್ಚೆ ಬರುತ್ತೆ. ಖರ್ಗೆ ಅವ್ರಿಗೆ ಕೇಳಿದ್ರೆ ಅದೆಲ್ಲ ಹಣೆಯಲ್ಲಿ ಬರೆದಿರ್ಬೇಕಪ್ಪ ಅಂದ್ಬಿಟ್ರು. ಅದು ಏನೇನು ಅವ್ರಿಗೆ ಆಸೆ ಇದೆ ಅನ್ಕೋಬೇಕಾ ಗೊತ್ತಾಗಲಿಲ್ಲ ನನಗೆ. ಹೆಂಗೆ ನೋಡ್ತೀರಿ ಇದನ್ನು? ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನಾನು ದಲಿತ ಮುಖ್ಯಮಂತ್ರಿ ಅನ್ನೋದನ್ನು ಒಪ್ಪೋದಿಲ್ಲ. ಇದು ದಲಿತರಿಗೆ ಮಾಡತಕ್ಕಂಥ ಅವಮಾನ. ಯಾಕೆ? 6.5 ಕೋಟಿ ಜನರ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲಿ. 75% ಜನರಿಗೆ ಮುಖ್ಯಮಂತ್ರಿ ಅಲ್ಲ, 25% ಜನರಿಗೆ ಮುಖ್ಯಮಂತ್ರಿ ಅಂದರೆ ಹೇಗೆ ಒಪ್ಪಿಗೆ ಆಗ್ತದೆ? ನಾನು ಕೇಳ್ತೇನೆ, ಖರ್ಗೆ ಅವರು 60 ವರ್ಷ ಈ ರಾಜ್ಯದಲ್ಲಿ ಚುನಾವಣೆ ಕಣದಲ್ಲಿದ್ದಾರೆ, ಸಮಾಜ ಸೇವೆಯಲ್ಲಿದ್ದಾರೆ, 11-12 ಬಾರಿ ಗೆದ್ದು ಬಂದಾರೆ, ಕೇಂದ್ರದಲ್ಲೂ ಗೆದ್ದು ಮಂತ್ರಿ ಆಗಿದ್ದಾರೆ, ಇವತ್ತು ರಾಜ್ಯಸಭೆ ಸದಸ್ಯರು ಆಗಿದ್ದಾರೆ, AICC ಅಧ್ಯಕ್ಷರು ಆಗಿದ್ದಾರೆ. ಹಾಗಾದ್ರೆ ಖರ್ಗೆ ಅವ್ರಿಗೆ ಆಗೋ ಅರ್ಹತೆ ಇಲ್ಲ, ಆಗೋ ಯೋಗ್ಯತೆ ಇಲ್ಲ. ಅವರ ಅರ್ಹತೆ ಮೇಲೆ, ಅವ್ರ ಯೋಗ್ಯತೆ ಮೇಲೆ ಕೊಡಬೇಕು ಹೊರತು ದಲಿತರು ಅಂತೇಳಿ ಕೊಡ್ತೇನೆ ಅಂದರೆ ನಾನು ಸರ್ವತಾ ಒಪ್ಪಂಗಿಲ್ಲ. ಇದನ್ನು ಸಾಧ್ಯ ಇಲ್ಲ. ಆದರೆ ಕಳೆದ 2.5 ವರ್ಷದಿಂದ 3 ವರ್ಷದಲ್ಲಿ 2.5 ವರ್ಷ ಕುರ್ಚಿ ಕಿತ್ತಾಟ ನಡೆದೇ ಇದೆ. ಡಿ ಕೆ ಬ್ರದರ್ ಒಂದು ಕಡೆ, ಸಿದ್ದರಾಮಯ್ಯನ ಟೀಮ್ ಒಂದು ಕಡೆ ಹೊಡೆದಾಡ್ತಾನೆ ಇದ್ದಾರೆ. ಇದರ ಮಧ್ಯದಾಗ ಯಾವ್ಯಾವಾಗ ಕುರ್ಚಿ ಕಂಟಕ ಜೋರಾಗ್ತದ ಅವಾಗ ದಲಿತ ಮುಖ್ಯಮಂತ್ರಿ ಬಿಡ್ತಾರೆ. ಅದು ಪ್ಲ್ಯಾನ್ಡ್ ಅಂತೀರಾ ನೀವು? ವ್ಯವಸ್ಥಿತವಾದಂಥ ಪ್ಲ್ಯಾನ್ ಇದು. ಯಾವ ಕಾರಣಕ್ಕೂ ಬಿಟ್ಟು ಕೊಡಬಾರ್ದು ಅನ್ನೋ ಸಲುವಾಗಿ ಇದು 3ನೇದು ಓಡ್ತಾ ಇರ್ತದೆ. ಅದರಲ್ಲೂ ಮತ್ತೆ ಬೇರೆ ಖರ್ಗೆ ಅವ್ರು ಆಗ್ಲತ್ತು ಕೆಲವ್ರು ಹೇಳೋದು, ಪರಮೇಶ್ವರ್ ಅವರು ಆಗ್ಲತ್ತು ಕೆಲವ್ರು ಹೇಳೋದು. ನಾನು ಕೇಳ್ತೀನಿ, ಪರಮೇಶ್ವರ್ ಈ ರಾಜ್ಯದ 6 ವರ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಹೌದು. ಸ್ವಂತ ಹಣ ಖರ್ಚು ಮಾಡಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದರು. ಅವ್ರನ್ನ ಕುತಂತ್ರದಿಂದ ಸೋಲಿಸಿದರು. 2013ರಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾನಂತೇಳಿ ಎಲ್ಲರೂ ಸೇರಿ ಸೋಲಿಸಿದರು. ಕಾಂಗ್ರೆಸ್ ನಾಯಕರೇ ಸೋಲಿಸಿದರು, ಬೇರೆ ಯಾರೂ ಅಲ್ಲ. BJP ಅವರು ಅಲ್ಲ ಅವ್ರನ್ನ ಸೋಲಿಸಿದವರು, ಜನತಾದಳದವ್ರು ಅಲ್ಲ, ಕಾಂಗ್ರೆಸ್ ನಾಯಕರೇ ಪಿತೂರಿ ಮಾಡಿ ಅವ್ರನ್ನ ಸೋಲಿಸಿದ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ. ಇದು ಕಾಂಗ್ರೆಸ್ಸಿನ ಕುತಂತ್ರ. ಅದಕ್ಕೆ ನಾನು ಹೇಳ್ತೇನೆ, ಯಾವ ಕಾರಣಕ್ಕೂ ದಲಿತ ಮುಖ್ಯಮಂತ್ರಿ ಅಂದ್ರೆ ಖಡಾಖಂಡಿತವಾಗಿ ಪರಮೇಶ್ವರ್, ಮಾದೇವಪ್ಪ, ಖರ್ಗೆ ಅವ್ರು ಹೇಳಬೇಕು, ದಲಿತ ಮುಖ್ಯಮಂತ್ರಿ ಅಂದ್ರೆ ಇದು ನನಗೆ ಅವಮಾನ ಆಗ್ತದೆ, ನನ್ನ ಕಮ್ಯುನಿಟಿಗೆ ಅವಮಾನ ಆಗ್ತದೆ, ದಲಿತರಿಗೆ ಅವಮಾನ ಆಗ್ತದೆ ಅಂತ ಹೇಳಬೇಕು. ಅರ್ಹತೆ ಆಧಾರದ ಮೇಲೆ ಬರಲಿ ಅಂತೀರಿ ನೀವು? ಅರ್ಹತೆ ಮೇಲೆ ಡಿ ಕೆ ಶಿವಕುಮಾರ್ CM ಆಗ್ತಾರೋ ಇಲ್ವೋ ನಿಮ್ಮ ರಾಜಕೀಯ ಅಂದಾಜಿನ ಮೇಲೆ ಹೇಳೋದಾದ್ರೆ? ಇವತ್ತು ನಡೆದಂಥ 3 ಗುಂಪುಗಳಾಗಿ, ದಲಿತರದೊಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಒಂದು ಗುಂಪು, ಡಿ ಕೆ ಶಿವಕುಮಾರ್ ಅವ್ರ ಗುಂಪು, ಈ 3 ಗುಂಪನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ AICCಯಲ್ಲಿ ನಾಯಕರಿಲ್ಲ.
ಖರ್ಗೆ ಅವರು ಕೇವಲ ರಾಷ್ಟ್ರೀಯ ಅಧ್ಯಕ್ಷರು, ಒಬ್ಬ ಪದಾಧಿಕಾರಿ. ಸರ್ವಾಧಿಕಾರಿಗಳು 3 ಮಂದಿ ಅದಾರ: ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಅಲ್ಲಿಂದ ಏನು ಶಬ್ದ ಬರ್ತದ ಅದು ಫೈನಲ್ ಹಾಕೋದು. ಅವರು 3 ಅಂಗಡಿ ತಗೊಂಡು ಕೂತಾಗ ಫೈನಲ್ ಯಾಕೆ ಮಾಡ್ತಾರೆ? 3 ಅಂಗಡಿ ಒಳಗೆ ಗಿರಾಕಿಗಳು ಬರ್ತಾವೆ, ವ್ಯಾಪಾರ ನಡೀತಾವೆ. ಕಾಂಗ್ರೆಸ್ನಲ್ಲಿನ ಗುಂಪುಗಳನ್ನು ಒಂದುಗೂಡಿಸುವ ನಾಯಕರು ದಿಲ್ಲಿಲಿಲ್ಲ ಅಂದ್ರಿ ನೀವು? ಇಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ ಅವರು. ಸ್ಟ್ರಾಂಗ್ ಅಲ್ಲ. ಕಾಂಗ್ರೆಸ್ಸಿಗೆ ನಾಯಕತ್ವದ ಕೊರತೆಯಿಂದ ಬಳಲ್ತಾ ಇದೆ ಈ ದೇಶದಲ್ಲಿ. ಮೊದಲು ಕಾಂಗ್ರೆಸ್ ಪಕ್ಷ ನಾವು ಸಣ್ಣವರಿದ್ದಾಗ ಕೇಳ್ತಕ್ಕಂಥದ್ದು, ಕಾಂಗ್ರೆಸ್ಸಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಲ್ಚರ್ ಅತ್ತಿದ್ದರು, ಇವತ್ತು ವಿದೇಶಿ ಕಲ್ಚರ್ ಬಂದದ್ದು. ಅಲ್ಲ, ಅವ್ರದ್ದೊಂದು ರೀತಿಯ ಸಮಸ್ಯೆ, ನಿಮ್ಮದೊಂದು ರೀತಿಯ ಸಮಸ್ಯೆ. ನಿಮ್ಮ ನಾಯಕರು ಭಾಳ ಸ್ಟ್ರಾಂಗ್ ಇದ್ದಾರೆ. ಅಲ್ಲಿ ಸಿಲುಕಿರೋ ಭಾರತೀಯ ವಿದ್ಯಾರ್ಥಿಗಳನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಯುಕ್ರೇನ್ ಯುದ್ಧನೇ ನಿಲ್ಲಿಸ್ಬಿಡ್ತಾರೆ ನಿಮ್ಮ ನಾಯಕರು. ಬಟ್ ಕರ್ನಾಟಕದ ಒಳ ಜಗಳ ನಿಲ್ಸೋಕ್ಕಾಗ್ತಿಲ್ಲ. ಕರ್ನಾಟಕ ಸಿಕ್ಕಾಕೊಂಡಿರೋ BJP ಮೇಲೆ ಎತ್ತೋದಕ್ಕೆ ಕರ್ನಾಟಕದ ಒಳ ಜಗಳ ನಿಲ್ಲಿಸೋ ಪುರುಸೊತ್ತಿಲ್ಲ ನಿಮ್ಮವ್ರಿಗೆ. ನೋಡಿ, ಯಾವುದೇ ಸಮಸ್ಯೆ ಬಗೆಹರಿಸ್ಬೇಕಾದ್ರೆ ಆ ಸಮಯ ಬರಬೇಕು. ಇನ್ನೂ ಆ ಸಮಯ ಬಂದಿಲ್ಲ. ಸಮಯ ಬಂದಾಗ ಖಂಡಿತವಾಗಿ ಬಗೆಹರಿಸ್ತಾರೆ. ಅಂದರೆ ಎಲೆಕ್ಷನ್ ಹತ್ರ ಬರಬೇಕು ಅಂತನಾ ನೀವು ಹೇಳೋದು? ಎಲೆಕ್ಷನ್ ಹತ್ರ ಹತ್ತಲ್ಲ, ಅವ್ರಿಗೆ ಬಿಡು ಇದ್ದಿದ್ದಿಲ್ಲ. ಈಗ 5 ರಾಜ್ಯಗಳ ಚುನಾವಣೆ, ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಡಳಿತ ತರತಕ್ಕಂಥ ಹುಮ್ಮಸ್ಸಿನಲ್ಲಿ, ಆ ಕಾದಾಟದಲ್ಲಿ ಬಿಜಿ ಇದ್ದರು. ಇನ್ನು ಮೇಲೆ ಕರ್ನಾಟಕದ ಕಡೆ ಗಮನ ಹರಿಸಿ ಎಲ್ಲವನ್ನೂ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗುವಾಗ ಮಾಡ್ತಾರೆ. ಒಂದು ಪ್ರಶ್ನೆಗೆ ಪ್ರಾಮಾಣಿಕವಾದ ಉತ್ತರ ಬಯಸ್ತೀನಿ ಗೋವಿಂದ ಕಾರಜೋಳ್ರೆ. ವಿರೋಧ ಪಕ್ಷವಾಗಿ BJP ಕರ್ನಾಟಕದಲ್ಲಿ ಹೆಂಗೆ ಕೆಲಸ ಮಾಡ್ತಿದೆ? ಪ್ರಾಮಾಣಿಕವಾಗಿ ಹೇಳಿ ನನಗೆ. ಪ್ರಾಮಾಣಿಕವಾಗಿ ಹೇಳ್ತೇನೆ, ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಹೋರಾಟಗಳನ್ನು ತಾರ್ಕಿಕ ಹಂತಕ್ಕೆ ಒಯ್ಯಲಿಕ್ಕೆ ನಾವು ಇನ್ನೂ ಹೆಚ್ಚು ಶ್ರಮ ಹಾಕಬೇಕು. ಪ್ರಾಮಾಣಿಕ ಪ್ರಶ್ನೆಗೆ ಉತ್ತರ. ಕಾರ್ಯಕರ್ತರ ಸಮಾಧಾನವಾಗಿದ್ದಾರಾ? ನಮ್ಮ ಲೀಡರ್ಗಳು ಚೆನ್ನಾಗಿ ಮಾಡ್ತಿದ್ದಾರೆ? ಸ್ವಾಭಾವಿಕ. ಕಾರ್ಯಕರ್ತರು ನಾವು ಸೋತಾಗ ನರ್ವಸ್ ಆಗಿರ್ತಾರೆ, ಗೆದ್ದಾಗ ಹುಮ್ಮಸ್ದಿಂದ ನಮ್ಮ ಸಾಹೇಬರು ಮಂತ್ರಿ ಅದಾರತ್ತು ಬೆಂಗಳೂರಿಗೆ ಬರ್ತಾರೆ, ಬಸ್ ಹತ್ತಿ, ರೈಲ್ ಹತ್ತಿ. ಈಗ ಅವರು ಬೆಂಗಳೂರಿಗೆ ಬರುವ ಪ್ರಮೇಯನೇ ಇಲ್ಲ, ಅಲ್ಲೆಲ್ಲ ಹಳ್ಳಿ ಒಳಗಿದ್ದಾರೆ, ಕಾಣ್ತಾ ಇಲ್ಲ. ಈಗ ನಾವು 9ನೇ ತಾರೀಕಿಗೆ ಯಡಿಯೂರಪ್ಪನವರ ಅಭಿನಂದನೋತ್ಸವ ಮಾಡಿದ ಮೇಲೆ ನೀವು ಮುಂದೊಂದು 15 ದಿವಸ ಬಿಟ್ಟು ನಾನು ಕರೀರಿ, ಉತ್ತರ ಹೇಳ್ತೀನಿ. ಎಸ್ ರಂಗಸ್ವಾಮಿ ಅಂತೇಳಿ JDS ಇಂದ. ಇವತ್ತು ಗೋವಿಂದ ಕಾರಜೋಳ ಸಾಹೇಬರು ಆ್ಯಕ್ಚುಲಿ ನಮ್ಮಂಥ ರಾಜಕೀಯ ವಿದ್ಯಾರ್ಥಿಗಳಿಗೆ ಆದರ್ಶ. ಯಾಕೆಂದರೆ ನಿಮ್ಮ ಶಾಂತ ಸ್ವಭಾವ, ನಿಮ್ಮ ನಡೆ. ಬಟ್ ಆದರೆ ನಿಮ್ಮ ಮೇಲೆ ಸ್ವಲ್ಪ ನನಗೆ ತಕರಾರು ಏನಂದರೆ, ನೀವು BJP ಪಕ್ಷದ ಹಿರಿಯ ನಾಯಕರು, ಒಂದು ವರ್ಗದ ಪ್ರಬಲ ನಾಯಕರು, ಕೇಂದ್ರ ರಾಜ್ಯದ ಪ್ರಭಾವಿ ನಾಯಕರು. ಆದರೆ ನಿಮ್ಮ ಗುಂಪುಗಾರಿಕೆ ಏನಿದೆ ಅಂಥದ್ರಲ್ಲಿ ನೀವೇ ಒಂದು ಗುಂಪುಗಾರಿಕೆ ಕಟ್ಕೊಬಿಟ್ರ, ತಟಸ್ಥವಾಗಿ ನ್ಯೂಟ್ರಲ್ ಆಗ್ಬಿಟ್ರ ನೀವು. ನಿಮ್ಮ ಏನು ನಮ್ಮ ಗುಂಪುಗಾರಿಕೆನ ನೀವು ಮುಂದೆ ನಿಂತು, ನೀವು ಬೊಮ್ಮಾಯಿ ಸಾಹೇಬರು ನೀವೆಲ್ಲ ಮುಂದೆ ನಿಂತು ಎರಡೂ ಗುಂಪುಗಳನ್ನು ಸಮಾಧಾನ ಮಾಡುವಂಥ ಶಕ್ತಿ ನಿಮಗಿದೆ. ಈ ರಾಜ್ಯ, ಈ ಜನತೆ ಇವತ್ತು ನಿಮಗೆ ಕೊಟ್ಟಿದೆ. ಆದರೆ ನೀವೇ ಏನಾಗಿದೆ ಅಂದರೆ ಎರಡೂ ಕಡೆ ಅಡ್ಜಸ್ಟ್ ಆಗ್ಬಿಟ್ಟು ನೀವು ಸೈಲೆಂಟ್ ಆಗ್ಬಿಟ್ರ. ಯಾಕೆ ಬೇಕು ನಮಗೆ, ಯಾಕೆ ಊಸ ಬರಿಬೇಕು ನನಗೆ? ಏನೋ ಒಂದು 5 ಬಾರಿ MLA ಆಗಿದ್ದೀನಿ, 1 ಬಾರಿ MP ಆಗಿದ್ದೀನಿ, ಮುಂದೊಂದು ಬಾರಿ ಹೇಳ್ತಾ ಇರೋ ಹಂಗೆ BJPಯಲ್ಲಿ ವಿಜೇಂದ್ರ ಅವರ ಪರ ಒಂದು ಗುಂಪಿದೆ, ವಿಜೇಂದ್ರ ವಿರುದ್ಧ ಗುಂಪಿದೆ, ತಟಸ್ಥರದ್ದು ಒಂದು ಗುಂಪೇ ಇದು ಅಂತ. ಅದು ತಟಸ್ಥರ ಗುಂಪದ ನಾಯಕನೇ ನಮ್ಮ ಸಾಹೇಬರು, ಗೋವಿಂದ ಕಾರಜೋಳ ಸಾಹೇಬರು. ನಮ್ಮ ಮಟ್ಟಿಗೆ ನಾವು ಇವತ್ತು ಬಂದ್ಬಿಡ್ತೀವಿ. ಯಾಕೆಂದ್ರೆ ಯಾಕೆ ಬೇಕು, 1 ಬಾರಿ MP ಆಗಿದ್ದೀನಿ, ಇನ್ನೊಂದು ಬಾರಿ MP ಆಗ್ಬೋಣ ಸಾಕು, ರಾಜಕೀಯ ಸಂಧ್ಯಾ ಕಾಲದಲ್ಲಿ. ಸರ್, ನಿಮಗೆ ಬೇಕೋ ಇಲ್ವೋ ಗೊತ್ತಿಲ್ಲ, ನಮ್ಮಂಥ ವಿದ್ಯಾರ್ಥಿಗಳಿಗೆ ನಿಮ್ಮಂಥ ನಾಯಕರು ಈ ರಾಜ್ಯಕ್ಕೆ ಬೇಕು. ನಿಮ್ಮ ಸ್ವಭಾವ ಈಗ ನೋಡಿದ್ವಿ, ಒಳ ಮೀಸಲಾತಿ ವಿಚಾರದಲ್ಲಿ ಕಣ್ಣಲ್ಲಿ ನೀರು ಹಾಕುವಂಥ ವ್ಯಕ್ತಿ ಈ ರಾಜ್ಯಕ್ಕೆ ಇವತ್ತು ಬೇಕು. ಹಾಗಾಗಿ ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ಮುಂದೆ ಹೋಗಿ ಮುಂದೆ ಹೋಗಿ. ಹೇಗೆ ನೀವು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ವಿಜಯೋತ್ಸವಕ್ಕೆ ನೀವು ಮುಂದೆ ನಿಂತಿದ್ದೀರೋ, ಹಾಗೆ ಗುಂಪುಗಾರಿಕೆ ಸಮನ ಮಾಡೋದ್ರಲ್ಲೂ ಕೂಡ ನೀವು ಮುಂದೆ ಹೋಗಬೇಕು. ನೀವು ಒಂದು ತಂಡ ಕಟ್ಕೊಂಡು ಹೋಗಬೇಕು. ನೀವು ಅಮಿತ್ ಶಾ ಇಂದ ಹಿಡಿದು ಎಲ್ಲರೂ ಕೂಡ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದಯವಿಟ್ಟು ಈ ಒಂದು ರಾಜಕೀಯ ವಿದ್ಯಾರ್ಥಿ ಆಗ್ರಹ ಇದು. ಯಾಕೆಂದರೆ ಮುಂದಿನ 28ರ ಚುನಾವಣೆಗೆ ನೀವು ಬರಬೇಕು ಅಂದರೆ, ಹಿಂದೆ ನೀವು ಹೇಳಿದ್ರಿ, ನೀವು ಏನು ಹೇಳಿದ್ರಿ, ನಮ್ದು ಆಂತರಿಕವಾಗಿ ನಾವು ಚುನಾವಣೆ ಸೋತ್ವಿ ಅಂತ. 28 ಸರಿ ಮಾಡ್ಕೊಳ್ಳೋದ್ರೆ ನಿಮಗೂ ಸಮಸ್ಯೆ ಆಗುತ್ತೆ, ನಮಗೂ ಸಮಸ್ಯೆ ಆಗುತ್ತೆ. ಅನ್ನೋ ಕಾರಣಕ್ಕೆ ದಯಮಾಡಿ ನೀವು ಈ ನಾಯಕತ್ವನ ತಗೋಬೇಕು ಅನ್ನೋದು ಸರ್ ನಮ್ಮ ಆಗ್ರಹ. ಒಂದು ತಾವು ನನ್ನ ಮೇಲೆ ಒಂದು ಸಣ್ಣ ಆರೋಪ ಮಾಡಿದ್ರಿ, ತಟಸ್ಥ ನಾಯಕರ ಗುಂಪು ಅಂತಿಲ್ಲ. ನಾನು ಯಾವತ್ತೂ ಗುಂಪುಗಾರಿಕೆ ಮಾಡೋದಲ್ಲ. ನಾನು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಬೇಕನ್ನೋ ಸಲುವಾಗಿಯೇ ಕೆಲವೊಂದು ಕಾರ್ಯಕ್ರಮಗಳನ್ನ, ಕೆಲವೊಂದು ಸಭೆಗಳನ್ನ ಮಾಡ್ತಾಯಿರ್ತೀನಿ, ಕೂಡಿಸ್ತಾ ಇರ್ತೀನಿ. ದಾವಣಗೆರೆ ಒಳಗೆ ಸಮಸ್ಯೆ ಆದಾಗ
ಹೋಗಿ ಕೂಡಿಸುವಂಥ ಪ್ರಯತ್ನ ಮಾಡಿದ್ವಿ. ಪ್ರಹ್ಲಾದ್ ಜೋಶಿ ಅವರು ನಾನು ಸ್ವತಃ ಹೋಗಿದ್ವಿ. ಬಾಗಲಕೋಟ್ನಲ್ಲಿ ಸಮಸ್ಯೆ ಆದಾಗ ಕೂಡಿಸುವಂಥ ಪ್ರಯತ್ನ ಮಾಡೋದು, ಅಗಲಿಸುವಂಥ ಪ್ರಯತ್ನ ಮಾಡೋದಿಲ್ಲ. ನಿಮ್ಮ ಸಲಹೆಯನ್ನು ಗಮನದಲ್ಲಿ ಇಟ್ಕೊಂಡೀನಿ. ಆದರೆ ನಿಮಗೊಂದು ಉತ್ತರ ಹೇಳಲಿಕ್ಕೆ ಬಯಸ್ತೀನಿ, ನಾನು ಗುಂಪುಗಾರಿಕೆ ಮಾಡುವಂಥ ವ್ಯಕ್ತಿ ಅಲ್ಲ. ದಿಲ್ಲಿ ಸೆಟ್ ಆಯ್ತಾ? ಹೆಂಗೆ ಅನ್ಸುತ್ತೆ ಅಲ್ಲಿ ರಾಜಕಾರಣ, ಇಲ್ಲಿ ರಾಜಕಾರಣ? ಡೆಲ್ಲಿ ಸಟ್ಟ ಆಗಿರ್ಲಕ್ಕೆ ಆಗ್ತದೆ. ಅದೊಂದು ಗೌರವನೇ ಬೇರೆ. ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಸುಪ್ರೀಂ ಸಂಸ್ಥೆ ಅದು. ಅದರ ಸದಸ್ಯನಾಗೋದೇ ಒಂದು ಗೌರವ. ಅದರಲ್ಲೂ ನರೇಂದ್ರ ಮೋದಿಯವರು ಇದ್ದಾಗ ಆದಂತೂ ದೊಡ್ಡ ಗೌರವ. ಯಾಕೆ ನರೇಂದ್ರ ಮೋದಿ ಅವರಿದ್ದಾಗ? ನರೇಂದ್ರ ಮೋದಿ ವಿಶ್ವವನ್ನು ಮೆಚ್ಚಿದಂಥ ನಾಯಕ, ಅಭಿವೃದ್ಧಿ ಮಾಡ್ತಕ್ಕಂಥವ್ರು, ಮತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಒಬ್ಬ ಶ್ರೇಷ್ಠ ನಾಯಕನ ಜೊತೆಯಲ್ಲಿರುವುದಂದ್ರೆ ಅದೊಂದು ಗೌರವ. ಆ ಗೌರವಕ್ಕೆ ನಾನು ಪಾತ್ರರಾಗಿದ್ದೀನಿ. ಎಸ್, ಧನ್ಯವಾದ ಗೋವಿಂದ ಕಾರಜೋಳ ಅವರೇ. ನಮಸ್ಕಾರ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಮತ್ತು ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.